ಕಳೆದ ದಿವಸ ಸೀತೆ ಭೂಮಿ ಪ್ರವೇಶ ಮಾಡಿದ್ದು, ಆ ಬಳಿಕ ನಡೆದ ಘಟನೆಗಳನ್ನ ನಾವು ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಸೀತೆ ಭೂ ಪ್ರವೇಶ ಮಾಡಿದ್ಲು. ಆಕೆ ಮತ್ತೆ ಮರಳಿ ಬರಲೇ ಇಲ್ಲ. ನಾನು ಪವಿತ್ರಳು ಆಗಿದ್ದು ಸತ್ಯ ಆದರೆ ಈ ಭೂದೇವಿ ನನಗೆ ಪ್ರವೇಶ ಕೊಡಲಿ ಅಂತ ಅವಳು ಶಪಥ ಮಾಡಿದ್ಲು. ಆ ಶಪಥಕ್ಕನುಸಾರವಾಗಿ ಭೂದೇವಿ ಬಂದು ಸೀತೆಯನ್ನು ಕರ್ಕೊಂಡು ಹೋದ್ಲು. ಆನಂದ ರಾಮಾಯಣ ಹೇಳಿದಂತೆ ಭೂದೇವಿ ಸೀತೆಯನ್ನು ಕರೆದುಕೊಂಡು ಹೋದರೂ ಕೂಡ ರಾಮ ಆ ಭೂದೇವಿ ಮೇಲೆ ಕೋಪ ವ್ಯಕ್ತ ಮಾಡಿದ. ಅವಳನ್ನು ನನಗೆ ಮರಳಿ ಕೊಡುವಂತ ಕೋಪ ವ್ಯಕ್ತ ಮಾಡಿದ. ಕೋಪ ವ್ಯಕ್ತ ಮಾಡಿದಾಗ ಭೂದೇವಿ ಸೀತೆಯನ್ನು ಮತ್ತೆ ಒಪ್ಪಿಸಿಕೊಟ್ಲು. ಅದಾದ ಬಳಿಕ ಯಜ್ಞದ ಉಳಿದ ಭಾಗ ಏನಿತ್ತು ಅದನ್ನ ಸಮಾಪ್ತ ಮಾಡಿ ಯಜ್ಞದ ಅವಭೃತ ಸ್ನಾನ ಮುಗಿಸಿ ಉಳಿದ 16,000 ವರ್ಷ ಕಾಲವನ್ನು ಸೀತೆಯ ಜೊತೆಗೂಡಿ ಕಳೆದ ಅಂತ ಇದು ಆನಂದ ರಾಮಾಯಣದ ಕಥೆ. ಪದ್ಮಪುರಾಣದಲ್ಲೂ ಹಾಗೇ ಬಂದಿತ್ತು ಅಂತ ಹೇಳಿದ್ದೆ. ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಬರ್ಲಿಕ್ಕೆ ಅಂತ ಹೋಗಿದ್ದ. ಸೀತೆ ಮೊದಲು ಬರಲಿಲ್ಲ. ಲವಕುಶರನ್ನೇ ಕಳಿಸ್ಕೊಟ್ಲು. ಲವಕುಶರು ಗಾನ ಮಾಡಿದ್ರು. ಅದಾದ ಬಳಿಕ ರಾಮ ಮತ್ತೊಮ್ಮೆ ಲಕ್ಷ್ಮಣನನ್ನು ಕಳಿಸಿದ, ಸೀತೆಯನ್ನು ಕರೆದುಕೊಂಡು ಬಾ ಅಂತ. ಸೀತೆ ಬಂದ ಮೇಲೆ ಅಶ್ವಮೇಧ ಯಾಗವನ್ನು ಆಕೆಯ ಜೊತೆಗೂಡಿ ಮುಗಿಸಿದ. ಇದು ಕೂಡ ಪದ್ಮಪುರಾಣದ ಕಥೆಯಾಗಿತ್ತು. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಕೂಡ ನಡೆದ ಘಟನೆ ಏನಿದೆ ಅದನ್ನು ನಾವು ನಿನ್ನೆ ದಿವಸ ಶ್ರವಣ ಮಾಡಲಿಕ್ಕಾಗಲಿಲ್ಲ. ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕಥೆ ಎಲ್ಲ ಇದೆ. ಸೀತಾ ಪರಿತ್ಯಾಗಕ್ಕೆ ಸಂಬಂಧಪಟ್ಟಂತಹ ಕಥೆ ಏನಿತ್ತು ಅದನ್ನು ನಾವು ಮೊದಲೇ ಶ್ರವಣ ಮಾಡಿದ್ವಿ. ತೇನ ಚ ಅಂಧಂತಮ ಈಯುರಾಸುರಾಹ ಯಜ್ಞಮಾಹ್ವಯತ ಸೌಚ ಮೈಥಿಲೀಂ ತತ್ರ ಭೂಮಿ ಶಪಥಚ್ಛಲಾನೃಣಾಂ ದೃಷ್ಟಿ ಮಾರ್ಗಂ ಅಪಹಾಯ ಸಾಸ್ಥಿತ. ಆ ಯಜ್ಞ ಭೂಮಿಯಲ್ಲಿ ಸೀತೆ ಬರಬೇಕು, ತನ್ನ ಶಪಥ ಮಾಡಬೇಕು ಅಂತ ಅವಳನ್ನು ಕರೆಸಿದ ರಾಮ. ಅದರಂತೆ ಆಕೆ ಬರಬೇಕಾಯಿತು. ಬಂದವಳು ಅಲ್ಲಿ ಭೂಮಿ ಪ್ರವೇಶ ಮಾಡಿದ್ಲು. ಮುಂದೆ ರಾಮನ ಜೊತೆಗೆ ಇದ್ದಳಾದ್ರೂ ಆಕೆ ಇದ್ದದ್ದು ಜನಸಾಮಾನ್ಯರಿಗೆ ಕಾಣುವಂತಿರಲಿಲ್ಲ ಅಂತ ಹೇಳ್ತಾರೆ ತಾತ್ಪರ್ಯ ನಿರ್ಣಯ. ಆದರೆ ಆನಂದ ರಾಮಾಯಣದ ವರ್ಣನೆಯಂತೆ ಎಲ್ಲ ಜನರಿಗೂ ಕಾಣುವಂತೆಯೇ 16,000 ವರ್ಷ ಆಕೆ ರಾಮನ ಜೊತೆಗಿದ್ದಳು. ಮಕ್ಕಳ ಮದುವೆ ಇತ್ಯಾದಿಗಳನ್ನು ಮಾಡಿದಳು. ಮುಂದೆ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿಗಳ ವರ್ಣನೆ ಇದನ್ನೆಲ್ಲ ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ನಾವು ಶ್ರವಣ ಮಾಡ್ತೇವೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಸೀತೆ ಭೂಮಿ ಪ್ರವೇಶ ಮಾಡಿದ ಮೇಲೆ ಏನು ಮಾಡಿದ ರಾಮ ಅದರ ವರ್ಣನೆ ಹೀಗಿದೆ. ರಸಾತಲಂ ಪ್ರವಿಷ್ಟಾಯಾಂ ವೈದೇಶಾಂ ಸರ್ವವಾನರಾಹ ಚುಕ್ರುಷು ಸಾಧು ಸಾಧ್ವೀತಿ ಮುನಯೋ ರಾಮಸನ್ನಿಧೌ. ಸೀತೆ ಭೂಮಿ ಪ್ರವೇಶ ಮಾಡಿದ್ಲು. ಅಲ್ಲಿ ಕುಳಿತಂತಹ ವಾನರರು, ಮುನಿಗಳು ಇವರೆಲ್ಲ ಬಹಳ ಸಂಕಟಪಟ್ಟರು. ಸೀತೆ ತನ್ನ ಪಾವಿತ್ರ್ಯವನ್ನು ಸಾಬೀತುಪಡಿಸಿದ್ಲು, ಆಕೆ ಧನ್ಯಳು ಅಂತ ಅವರೆಲ್ಲ ಅವಳನ್ನ ಪ್ರಶಂಸೆ ಮಾಡಿದರು. ರಾಮ ಅಲ್ಲೇ ನಿಂತ್ಕೊಂಡು ಆ ಘಟನೆಯನ್ನೆಲ್ಲ ನೋಡ್ತಾ ಇದ್ದ. ತಲೆ ತಗ್ಗಿಸ್ಕೊಂಡು ಕಣ್ಣೀರು ಸುರಿಸ್ತಿದ್ದ. ಸ್ವಲ್ಪ ಹೊತ್ತಾದ ಬಳಿಕ ಹೀಗೆ ಮಾತಾಡಿದಂತೆ. ಸೀತೆ ನನ್ನ ಕಣ್ಣೆದುರಿಗೆ ಅದೃಶ್ಯಳಾಗಿ ಹೋದ್ಲು. ಹಿಂದೆ ಅವಳು ರಾವಣನಿಂದ ಅಪಹೃತಳಾದಾಗ ಅಂಥ ದುಃಖಮಯವಾದ ಸನ್ನಿವೇಶವನ್ನು ನಾನು ಎದುರಿಸಿ ಅವಳನ್ನು ಕರ್ಕೊಂಡು ಬಂದೆ. ಈಗ ಪಾತಾಳ ಲೋಕದಿಂದ ನಾನು ಅವಳನ್ನು ಕರ್ಕೊಂಡು ಬರಲಾರೇನು, ಅಷ್ಟು ಶಕ್ತಿ ನನಗಿಲ್ಲವೇ? ಭೂಮಿಗೆ ಅವನು ಹೇಳಿದ, ಸೀತೆಯನ್ನು ಹಿಂತಿರುಗಿಸಿಕೊಡು, ಇಲ್ಲದೇ ಇದ್ರೆ ನನ್ನ ಕೋಪದ ಪ್ರಭಾವ ಏನು ಅಂತ ನಾನು ನಿನಗೆ ತೋರಿಸ್ತೇನೆ. ತಸ್ಮಾನ್ ನಿರ್ಯಾತ್ಯತಾಂ ಸೀತಾ ವಿವರಂ ವಾ ಪ್ರಯಚ್ಛಮೆ. ಸೀತೆಯನ್ನಾದರೂ ನನ್ನ ಬಳಿಗೆ ಕಳಿಸು, ಇಲ್ಲದೇ ಇದ್ರೆ ಸೀತೆಗೆ ಹೇಗೆ ನಿನ್ನಲ್ಲಿ ಪ್ರವೇಶ ಕೊಟ್ಟಿಯೋ ಅದರಂತೆ ನನಗೂ ಪ್ರವೇಶ ಕೊಡು. ಸೀತೆ ಇರುವಂಥ ಜಾಗ ಅದು ಪಾತಾಳವೇ ಆಗಲಿ ಸ್ವರ್ಗವೇ ಆಗಲಿ ನಾನು ಅವಳ ಜೊತೆಗೆ ವಾಸ ಮಾಡ್ತೇನೆ. ಪಾತಾಳೇ ನಾಕಪೃಷ್ಠೇವ ವಸೇಯಂ ಸಹಿತಸ್ಥಯ. ಅವಳನ್ನು ಕೂಡಲೇ ತಂದು ಕೊಡು. ನನಗೆ ವಿವೇಕವೇ ತಪ್ಪಿ ಹೋಗಿದೆ ಅವಳನ್ನು ಕಳೆದುಕೊಂಡು. ಅವಳನ್ನು ನೀನು ಹಿಂತಿರುಗಿಸಲಿಕ್ಕೆ ಮನಸ್ಸು ಮಾಡದೇ ಇದ್ರೆ ಭೂಮಂಡಲವನ್ನೆಲ್ಲ ವಿನಾಶ ಮಾಡ್ತೀನಿ, ಸಮಸ್ತ ಪ್ರಪಂಚ ಎಲ್ಲ
ಜಲಾವೃತ ಆಗಿ ಹೋಗಲಿ. ಹೀಗೆ ರಾಮ ಆಕ್ರೋಶ ಮಾಡ್ತಿದ್ದ. ಆಗ ಬ್ರಹ್ಮ ಅವನಿಗೆ ಹೇಳಿದ, ನೀನು ಹೀಗೆ ಸಂತಾಪ ಮಾಡೋದು ಉಚಿತ ಅಲ್ಲ. ನಿನ್ನ ಹಿಂದಿನ ಸ್ವರೂಪ ಮತ್ತು ನಿಬಂಧನ, ನೀನು ಯಾತಕ್ಕಾಗಿ ಅವತಾರ ಮಾಡಿದೆ ಅಂತ ಅನ್ನೋದನ್ನೆಲ್ಲ ನೆನಪು ಮಾಡಿಕೊ. ನಾನು ನಿನಗೆ ನೆನಪಿಸಬೇಕಾದಂಥ ಅವಶ್ಯಕತೆ ಇಲ್ಲ, ನಿನಗೆಲ್ಲವೂ ಗೊತ್ತಿದೆ. ವಿಷ್ಣುವಿನ ಅವತಾರಭೂತನಾಗಿ ಹುಟ್ಟಿದ್ದೀನಿ ನೀನು ಅಂತನ್ನೋದನ್ನು ನೆನಪು ಮಾಡಿಕೊ. ಸೀತೆ ಪರಮ ಪವಿತ್ರಳು, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದವಳು. ಈಗ ಅವಳು ತಾನು ಮಾಡಿದ ಫಲವಾಗಿ ನಾಗಲೋಕಕ್ಕೆ ಪ್ರವೇಶ ಮಾಡಿದ್ದಾಳೆ. ಮುಂದೆ ನಿನಗೂ ಅವಳಿಗೂ ಸಮಾಗಮ ಏನಾದರೂ ಆಗೋದಿದ್ರೆ ಅದು ಸ್ವರ್ಗಲೋಕದಲ್ಲಿ ಮಾತ್ರ. ಈಗ ನಾನು ಹೇಳೋದನ್ನು ಕೇಳು. ಈಗಾಗಲೇ ರಾಮಾಯಣದ ಶ್ರವಣ ನೀನು ಪ್ರಾರಂಭ ಮಾಡಿದ್ದಿ. ಸ್ವಲ್ಪ ಭಾಗ ಶ್ರವಣ ಮಾಡೋದು ಅವಶಿಷ್ಟ ಆಗಿದೆ. ನಿನ್ನ ಸಮಗ್ರವಾದಂತಹ ಜೀವನ ಚರಿತ್ರೆ ಈ ಕಾವ್ಯದಲ್ಲಿ ಅಡಕಾಗಿದೆ. ಹುಟ್ಟಿದ ಆರಭ್ಯ ನೀನೇನು ಸುಖವನ್ನು ಅನುಭವಿಸಿದೆ, ದುಃಖವನ್ನು ಅನುಭವಿಸಿದೆ, ಆ ಎಲ್ಲ ಘಟನೆಗಳು ಇದರಲ್ಲಿವೆ. ನಿನ್ನ ಪಟ್ಟಾಭಿಷೇಕ ಆದ ಬಳಿಕ ಏನೇನು ಘಟನೆಗಳು ನಡೆಯಬೇಕಾಗಿತ್ತು ಅನ್ನೋದನ್ನು ವಾಲ್ಮೀಕಿಗಳು ಈ ಮಹಾಕಾವ್ಯದಲ್ಲಿ ಅಳವಡಿಸಿದ್ದಾರೆ. ಇದು ಆದಿಕಾವ್ಯ. ಈ ಕಾವ್ಯಕ್ಕೆ ನೀನು ಆಧಾರಭೂತ. ನಿನ್ನನ್ನು ಬಿಟ್ಟರೆ ಇಂಥ ಮಹಾಕಾವ್ಯಕ್ಕೆ ಬೇರೆ ಯಾರೂ ನಾಯಕನಾಗೋದೇ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸಿನ ದುಃಖವನ್ನು ಬಿಟ್ಟುಕೊಟ್ಟು ಶ್ರವಣ ಏನು ಅವಶಿಷ್ಟ ಆಗಿದೆ ಆ ಉಳಿದ ಭಾಗವನ್ನು ಶ್ರವಣ ಮಾಡು. ಅದಕ್ಕೆ ಉತ್ತರಕಾಂಡ ಅಂತ ಹೆಸರು. ಮುನಿಗಳು, ಮಂತ್ರಿಗಳು, ರಾಕ್ಷಸರು, ವಾನರರೆಲ್ಲ ನಿನ್ನ ಜೊತೆ ಇದ್ದಾರೆ. ಅವರು ನಿನ್ನ ಜೊತೆಗೂಡಿ ಇದನ್ನು ಶ್ರವಣ ಮಾಡ್ತಾರೆ. ನೀನು ರಾಜರ್ಷಿ. ಈ ಕಾವ್ಯವನ್ನು ಮೊದಲು ಶ್ರವಣ ಮಾಡಲಿಕ್ಕೆ ನೀನು ಯೋಗ್ಯ. ಆ ಬಳಿಕವೇ ಉಳಿದವರು ಶ್ರವಣ ಮಾಡಬೇಕು, ಅಥವಾ ನಿನ್ನ ಜೊತೆಗೆ ಉಳಿದವರು ಶ್ರವಣ ಮಾಡಬೇಕು. ಹೀಗೆ ಹೇಳಿ ಬ್ರಹ್ಮ ಅಲ್ಲಿಂದ ಹೊರಟು ಹೋದ. ಮುಂದೆ ರಾಮ ಆ ವಾಲ್ಮೀಕಿಗಳಿಗೆ ಹೇಳಿದ, ರಾಮಾಯಣದ ಉಳಿದ ಭಾಗದ ಕಥಾ ಪ್ರವಚನ ಏನಿದೆ ಅದು ನಾಳೆಯಿಂದ ಪ್ರಾರಂಭ ಆಗಲಿ. ಹೀಗೆ ಹೇಳಿ ಎಲ್ಲರನ್ನು ಕಳಿಸಿಕೊಟ್ಟ. ಅವನ ಮನಸ್ಸು ಮಾತ್ರ ಸೀತೆಯಲ್ಲಿ ಮಗ್ನವಾಗಿತ್ತು. ರಾತ್ರಿ ಕಳೆದು ಬೆಳಗಾಯಿತು. ಎಲ್ಲರ ಆಹ್ನಿಕ ಮುಗಿದ ಬಳಿಕ ಯಜ್ಞ ಮಂಟಪಕ್ಕೆ ಅವರೆಲ್ಲ ಬಂದರು. ಉಳಿದ ಭಾಗವನ್ನು ಗಾನ ಮಾಡಿ ಅಂತ ತನ್ನ ಮಕ್ಕಳಿಗೆ ಆತ ಹೇಳಿದ. ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೊಂಡ್ರು. ಕುಶ ಮತ್ತು ಲವರು ಆ ಭಾಗವನ್ನು ಗಾಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರವಿಷ್ಟಾಯಾಂ ಸೀತಾಯಾಂ ಭೂತಲಂ ಸತ್ಯ ಸಂಪದ ತಸ್ಯಾವಸಾನೆ ಯಜ್ಞಸ್ಯ ರಾಮ ಪರಮ ದುರ್ಮನಾಹ. ಸೀತೆ ರಥಾಚಲವನ್ನು ಪ್ರವೇಶ ಮಾಡ್ತಾಳೆ. ಮುಂದೆ ಆತ ಅತ್ಯಂತ ದುಃಖಿತನಾಗ್ತಾನೆ. ಮೇನೆ ಶೂನ್ಯಮಿದಂ ಜಗತ್ತೆಲ್ಲ ಅವನಿಗೆ ಶೂನ್ಯದಂತೆ ಕಾಣಿಸ್ತದೆ. ಮನಸ್ಸಿಗೆ ಶಾಂತಿಯ ಲವಲವೇಶವೂ ಕೂಡ ಆತನಿಗೆ ಇಲ್ಲದಂತಾಯಿತು. ರಾಕ್ಷಸರನ್ನ, ಕರಡಿಗಳನ್ನ, ಇವರೆಲ್ಲರನ್ನು ಅವರವರ ದೇಶಕ್ಕೆ ಕಳಿಸಿಕೊಟ್ಟ. ಬಂದಂಥ ರಾಜರನ್ನ, ಅತಿಥಿ ಅಭ್ಯಾಗತರನ್ನ ಯೋಗ್ಯವಾದ ಸನ್ಮಾನ ಮಾಡಿಕೊಟ್ಟು ಆತ ಕಳಿಸಿಕೊಟ್ಟ. ತಾನು ಅಯೋಧ್ಯ ನಗರವನ್ನು ಪ್ರವೇಶ ಮಾಡಿದ. ಮಕ್ಕಳ ಜೊತೆಗಿದ್ದ. ಸೀತೆಯನ್ನು ಬಿಟ್ಟು ಮತ್ತಾರನ್ನು ಆತ ಮದುವೆ ಮಾಡಿಕೊಳ್ಳಲಿಲ್ಲ. ಮುಂದೆ ಪ್ರತಿಯೊಂದು ಯಜ್ಞವನ್ನು ಕೂಡ ಸೀತೆಯ ಬಂಗಾರದ ಪ್ರತಿಮೆಯನ್ನು ಪಕ್ಕದಲ್ಲಿಟ್ಕೊಂಡು ಮಾಡ್ತಾ ಹೋದ. ಹಿಂದೆ ಮಾಡಿದ ಅಶ್ವಮೇಧ ಯಾಗದ ಸಂಖ್ಯೆಗಿಂತ ಹೆಚ್ಚು 10 ಪಟ್ಟು ಹೆಚ್ಚಾಗಿ ಅನೇಕ ಯಜ್ಞಗಳನ್ನು ಮಾಡಿದ. ವಾಜಪೇಯ, ಅಗ್ನಿಷ್ಟೋಮ, ಅತಿರಾತ್ರ, ಗೋಸವ ಮೊದಲಾದ ಯಾಗಗಳನ್ನು ಮಾಡಿದ. ಜೀವನದ ಬಹುಭಾಗವನ್ನು ಹೀಗೆ ಧಾರ್ಮಿಕ ಕಾರ್ಯಗಳಲ್ಲೇ ಆತ ಕಳೆದ. ಪ್ರಜೆಗಳನ್ನು ರಂಜಿಸಿದ. ಕಾಲಕಾಲಕ್ಕೆ ಮಳೆಗರಿತಾ ಇತ್ತು. ದೇಶ ಸುಭಿಕ್ಷವಾಗಿತ್ತು. ಎಲ್ಲ ಕಡೆ ಪ್ರಜೆಗಳು ಸಂತುಷ್ಟರಾಗಿದ್ದರು. ಯಾರೊಬ್ಬರು ಅಕಾಲದಲ್ಲಿ ಮರಣ ಹೊಂದುತ್ತಿರಲಿಲ್ಲ. ಪ್ರಾಣಿಗಳಿಗೆ ರೋಗ ಬರ್ತಿರಲಿಲ್ಲ. ಕೆಲ ಕಾಲದ ಬಳಿಕ ಕೌಸಲ್ಯ ಸ್ವರ್ಗಸ್ಥಳಾದರು. ಮುಂದೆ ಕೈಕೇಯಿ ಸುಮಿತ್ರಿಯರು ಕೂಡ ಕೌಸಲ್ಯನ್ನು ಹಿಂಬಾಲಿಸಿದರು. ಅವರಿಗೆ ಮಾಡಬೇಕಾದಂತಹ ಔರ್ಧ್ವದೈಹಿಕ ಕ್ರಿಯೆಗಳು, ಶ್ರಾದ್ದ ಇತ್ಯಾದಿ ಕ್ರಿಯೆಗಳನ್ನು ಅನೂಚಾನವಾಗಿ ರಾಮ ಮುಂದುವರಿಸಿದ. ಬೇಕಾದಂತಹ ದಾನಗಳನ್ನೆಲ್ಲ ಮಾಡಿದ. ಪಿತೃಯಜ್ಞ ಮೊದಲಾದಂಥ ಕಷ್ಟಕರವಾದ ಯಜ್ಞಗಳನ್ನು ಮಾಡಿ ಮುಗಿಸಿದ. ಅನೇಕ ಸಾವಿರ ವರ್ಷಗಳು ಹೀಗೆ ಕಳೆದು ಹೋದವು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 99ನೆಯ ಸರ್ಗ ಮುಕ್ತಾಯ ಆಯಿತು. ಇಲ್ಲಿ ಟಿಪ್ಪಣಿಯಲ್ಲಿ ಒಂದು ಮಾಹಿತಿ ಇದೆ. ಈ ರಾಮಾಯಣ ಪಾರಾಯಣ ಮಾಡ್ತಾರಲ್ಲ ಎಷ್ಟೋ ಜನ, ವಾಲ್ಮೀಕಿ ರಾಮಾಯಣವನ್ನು ಪಾರಾಯಣ ಮಾಡೋದನ್ನು ಅಭ್ಯಾಸ ಇಟ್ಕೊಂಡಿದ್ದಾರೆ. ಜನರಿಗೆ ನಾನಾ ಥರದ ತಪ್ಪು ಕಲ್ಪನೆಗಳು ಈ ವಾಲ್ಮೀಕಿ ರಾಮಾಯಣ ಮತ್ತು ಮಹಾಭಾರತ ಇದ್ರ ಬಗ್ಗೆ ಎಲ್ಲ.
ಪಾರಾಯಣ ಮಾಡುವವರು ಯುದ್ಧಕಾಂಡ ತನಕ ಪಾರಾಯಣ ಮಾಡ್ತಾರಂತೆ. ಯಾಕಂದ್ರೆ ರಾಮನ ಪಟ್ಟಾಭಿಷೇಕ ಆಗ್ತದೆ, ಅದು ಮಂಗಳ ಅಂದ್ಕೊಂಡು ಅದನ್ನು ಪಾರಾಯಣ ಮಾಡ್ತಾರೆ. ಉತ್ತರಕಾಂಡವನ್ನು ಪಾರಾಯಣ ಮಾಡೋದೇ ಇಲ್ಲ ಅಂತ ಕೆಲವರು, ತಿಳಿದವ್ರು ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ ಅಂತೆ. ಕಾರಣ ಏನಂದರೆ ಅದು ರಾಮನ ನಿರ್ಯಾಣ ಆಗ್ತದೆ, ಅದರಲ್ಲಿ ಮಂಗಳ ಕಲ್ಯಾಣ ಅನ್ನೋದು ಯಾವುದೂ ಇಲ್ಲ. ಆ ನಿರ್ಯಾಣ ಅಂತ ಅನ್ನೋದು ದುಃಖಕರ ಅನ್ನೋ ದೃಷ್ಟಿಯಿಂದ ಅದನ್ನು ಪಾರಾಯಣನೇ ಮಾಡೋದಿಲ್ಲಂತೆ. ಆದರೆ ಅಲ್ಲಿರುವಂಥ ಅಂಶವನ್ನು ನಾವು ಗಮನಿಸಬೇಕು. ಅದೇನು, ಸ್ವಯಂ ರಾಮನೇ ಅದನ್ನು ಶ್ರವಣ ಮಾಡಿದ್ದ. ತಾನು ಮೇಲ್ಪಂಕ್ತಿಯಾಗಿ ತೋರಿಸಿಕೊಂಡು ಋಷಿಮುನಿಗಳ ಸಮೇತನಾಗಿ, ರಾಕ್ಷಸರ, ಕರಡಿಗಳ, ಕಪಿಗಳ ಸಮೇತನಾಗಿ, ಎಲ್ಲ ಜ್ಞಾನಿಗಳ ಸಮೇತನಾಗಿ ಅದನ್ನು ತಾನೇ ಶ್ರವಣ ಮಾಡಿದ್ದ. ಹೀಗೆ ಅದನ್ನು ಶ್ರವಣ ಮಾಡಬೇಕು, ಅದು ಕೂಡ ಶ್ರವಣಕ್ಕೆ ಯೋಗ್ಯ. ಉಳಿದ ಕಾಂಡಗಳು ಹೇಗೆ ಶ್ರವಣಕ್ಕೆ ಯೋಗ್ಯವೋ ಅದರಂತೆ ಈ ಭಾಗನೂ ಕೂಡ ಶ್ರವಣಕ್ಕೆ ಯೋಗ್ಯ ಅಂತ ಅನ್ನೋದನ್ನು ಆತ ತಾನೇ ತೋರಿಸಿದ. ಶ್ರವಣನೂ ಮಾಡಬೇಕು, ಪಾರಾಯಣ ಮಾಡಬೇಕು ಅಂತ ಇಟ್ಕೊಂಡ್ರೆ ಪಾರಾಯಣನೂ ಮಾಡಬೇಕು. ಅದರಲ್ಲಿ ಯಾವುದೇ ಮಂಗಳ ಅಮಂಗಳ ಅಂತ ಅನ್ನೋದಿಲ್ಲ. ಈ ಒಟ್ಟಾರೆ ರಾಮಾಯಣ ಏನಿದೆ ಇದು ಗಾಯತ್ರಿಯ ರೂಪವಾದದ್ದು ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಗಾಯತ್ರಿಯಲ್ಲಿ 24 ಅಕ್ಷರಗಳು, ಚತುರ್ವಿಂಶತಿ ಅಕ್ಷರ ಅಂತ ಗಾಯತ್ರಿಯನ್ನು ಹೇಳ್ತೀವಿ. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳು. ಗಾಯತ್ರಿಯ ಒಂದೊಂದು ಅಕ್ಷರದ ವಿಸ್ತಾರ ರೂಪ 1,000 ಶ್ಲೋಕಗಳು. ಹೀಗೆ ಗಾಯತ್ರಿಯ ವಿಸ್ತಾರ ರೂಪವಾದ್ದರಿಂದ ಉತ್ತರಕಾಂಡವನ್ನು ಬಿಟ್ಟು ಯುದ್ಧಕಾಂಡದವರೆಗೆ ಮಾತ್ರ ಪಾರಾಯಣ ಮಾಡಿದರೆ ಗಾಯತ್ರಿಯ 19 ಅಕ್ಷರಗಳನ್ನು ಮಾತ್ರ ಅಂದ ಫಲ, ಉಳಿದ 5 ಅಕ್ಷರಗಳನ್ನು ಅಂದಂಥ ಫಲ ಪಾರಾಯಣವನ್ನು ನಡುವೆ ನಿಲ್ಲಿಸಿದವರಿಗೆ ದೊರೆಯೋದಿಲ್ಲ. ಅದಕ್ಕಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ಯಾರು ಅಪೇಕ್ಷೆ ಪಡ್ತಾರೆ ಅವರು ಎಲ್ಲವನ್ನೂ ಕೂಡ ಶ್ರವಣ ಮಾಡಬೇಕು. ಮೊದಲಿಂದ ಆರಂಭಿಸಿ ಕೊನೆಯ ತನಕ ಎಲ್ಲನೂ ಶ್ರವಣ ಮಾಡಬೇಕು. ಅದು ಭಗವಂತನ ಕಥೆ. ಅದರಲ್ಲಿ ಮಂಗಳವಾದದ್ದು ಅಮಂಗಳ ಅಂತ ಅನ್ನೋದೇನಿಲ್ಲ. ನಮ್ಮ ಜೀವನದಲ್ಲಿ ಒಂದು ಮಂಗಳ ಮತ್ತೊಂದು ಅಮಂಗಳ ಯಾವುದೋ ಒಂದು. ನಮ್ಮ ಮನಸ್ಸಿಗೆ ಸುಖ ಕೊಟ್ಟರೆ ಅದು ಮಂಗಳ, ಅದು ಕಲ್ಯಾಣ. ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡೆದರೆ, ಯಾವ ಕೆಲಸ ಆಗಬೇಕಾಗಿತ್ತೋ ಆ ಕೆಲಸ ಆಗದೆ ಹೋದರೆ, ಯಾವುದು ಆಗಬಾರ್ದಿತ್ತೋ ಅದು ಆದರೆ, ಯಾವುದು ಆಗಬೇಕು ಅಂತ ಅಂದ್ಕೊಂಡಿರ್ತೀವೋ ಅದಾದರೆ ಸುಖ ಪಡ್ತೀವಿ, ಯಾವುದು ಆಗಬಾರ್ದು ಅಂತ ನಾವು ಬಯಸಿರ್ತೇವೋ ಅದಾದರೆ ದುಃಖ ಪಡ್ತೀವಿ. ಹಾಗಾಗಿ ಕೆಲವು ಕಲ್ಯಾಣ, ಕೆಲವು ಅಕಲ್ಯಾಣ ನಮ್ಮಲ್ಲಿ. ಇದು ನಮ್ಮ ಜೀವನ. ಆದರೆ ಆತ ಪರಮ ಪುರುಷ ಅಂದ ಮೇಲೆ ಆತನ ಜೀವನದಲ್ಲಿ ಕಲ್ಯಾಣ, ಮಂಗಳವಾದದ್ದು ಅಮಂಗಲವಾದದ್ದು ಅನ್ನೋ ವ್ಯತ್ಯಾಸ ಇಲ್ಲ. ಆತ ಮದುವೆ ಆದರೆ ಅದೂ ಕಲ್ಯಾಣವೇ, ಸೀತೆಯನ್ನು ಪರಿತ್ಯಾಗ ಮಾಡಿದರೆ ಅದೂ ಕಲ್ಯಾಣವೇ, ಸೀತೆಯನ್ನು ಬಿಟ್ಟು ಕೊಟ್ಟರೆ ಜನಾಪವಾದ ಭಯದಿಂದ ಸೀತೆಯನ್ನು ಬಿಟ್ಟು ಕೊಟ್ಟರೆ ಅದು ಕಲ್ಯಾಣವೇ, ಸೀತೆಯನ್ನು ಮತ್ತೆ ಪಡೆದರೂ ಕಲ್ಯಾಣವೇ, ಸೀತೆಯನ್ನು ಮತ್ತೆ ಪಡೆದೇ ಇದ್ರೂ ಅದು ಕಲ್ಯಾಣವೇ. ಅದು ಆತನ ಜೀವನಕ್ಕೂ ನಮ್ಮ ಜೀವನಕ್ಕೂ ಇರುವಂಥ ವ್ಯತ್ಯಾಸ. ಅದು ಹಿಂದೊಂದು ಬಾರಿ ಹೇಳಿದ್ದೆ, ನಾವು ಈ ಜೀವಮಾನದಲ್ಲಿ ನಮಗೆ ಎದುರಾಗುವಂಥ ಸವಾಲುಗಳನ್ನು ಎದುರಿಸಿ ಬದುಕಿದರೆ ಅದು ಬಹಳ ದೊಡ್ಡ ಕಾರ್ಯ, ಮಹಾ ಕಾರ್ಯ ಮಾಡಿದ್ವಿ ಅಂತ ಅನ್ಕೋತೇವೆ. ನಮ್ಮನ್ನು ಜನ ಹೊಗಳ್ತಾರೆ. ಆ ಸವಾಲುಗಳನ್ನು ನಾವು ಎದುರಿಸಲಾಗದೆ ಹಿಮ್ಮೆಟ್ಟಿದರೆ ನಾವು ಅವಿವೇಕಿಗಳು, ಹೇಡಿಗಳು ಅಂತ ನಾವು ಜನರ ಕೈಯಿಂದ ಬಯಸ್ಕೊತೇವೆ. ಇದು ನಮ್ಮ ಜೀವನ. ಆದರೆ ರಾಮನ, ಕೃಷ್ಣನ ಜೀವನ ಏನಿದೆ ಅದರಲ್ಲಿ ಹೇಡಿತನ ಅನ್ನೋದಾಗಲಿ, ಧೈರ್ಯ ಅಂತ ಅನ್ನೋದಾಗಲಿ ಯಾವುದೂ ಇಲ್ಲ. ಎಲ್ಲ ಕೆಲಸಗಳು, ಆತ ಮಾಡುವಂಥ ಎಲ್ಲ ಕೆಲಸಗಳು, ತೋರಿಸುವಂಥ ಎಲ್ಲ ಲೀಲೆಗಳು ಅವೆಲ್ಲವೂ ಮಂಗಳವೇ, ಎಲ್ಲದರ ಹಿನ್ನೆಲೆಯೂ ಒಂದೇ. ಅದಕ್ಕಾಗಿ ಆತ ತನ್ನ ಜೀವಮಾನದಲ್ಲಿ, ರಾಮ ಆಗಲಿ ಕೃಷ್ಣನಾಗಲಿ ತನ್ನ ಜೀವಮಾನದಲ್ಲಿ ಏನೋ ಯುದ್ಧಗಳನ್ನು ಮಾಡಿ ದುಷ್ಟರನ್ನು ಸದೆಬಡಿದ, ಆ ಕೆಲಸವೂ ಆತನ ಮಹಿಮೆನೇ. ನಡುವೆಲ್ಲ ಆದರೂ ಆತ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದರೆ ಅದು ಆತನ ಮಹಿಮೆನೇ. ಅದಕ್ಕಾಗಿ ಹರಿವಂಶ ಹೇಳುವಾಗ ಹೇಳಿದ್ದೆ, ರಣಛೋಡ್ಜಿ ಅಂತ ಅವನನ್ನು ಹೊಗಳ್ತಾರೆ ಅಂತ ಹೇಳಿದ್ದೆ. ನಾವ್ಯಾವುದಾದ್ರೂ ಸವಾಲನ್ನು ಎದುರಿಸಲಿಕ್ಕಾಗಲಾರ್ದು ಬಿಟ್ಟು ಹೋದರೆ ಇತ್ತ ಅವಿವೇಕಿ, ಕೈಲಾಗಲಾರದವನಂತೂ ಬಯಸ್ಕೋತೇವೆ. ಆದರೆ ಜರಾಸಂಧನನ್ನು ಎದುರಿಸುವ ಅಪೇಕ್ಷೆ ಇಲ್ಲದೆ, ಜರಾಸಂಧನ ವಧೆ ಈಗ ಬೇಡ, ಕಾಲಾಂತರದಲ್ಲಿ ಮಾಡೋಣ ಅಂತ ಆತ ಅಪೇಕ್ಷೆ ಪಟ್ಟು ಜರಾಸಂಧನ ಜೊತೆ ಯುದ್ಧ ಮಾಡಿದ್ರೆ ಓಡಿ ಹೋದ್ನಲ್ಲ, ಆ ರಣವನ್ನು, ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದ್ನಲ್ಲ. ಬಿಟ್ಟು ಓಡಿ ಹೋದದ್ದು ಬೇರೆ ಯಾರೋ, ನಮ್ಮಂಥವ್ರು ಯಾವ್ದಾರೋ ಆಗಿದ್ರೆ, ಅವ್ರು ನಮ್ಮ ಜೀವಮಾನದಲ್ಲಿ ಅದು ನಡೆದಿದ್ರೆ ಅದು ಹೇಡಿತನ ಅಂತ ಅನ್ಸ್ಕೋತಿತ್ತು, ಹೇಡಿತನದ ಕೆಲಸ ಆಗ್ತಿತ್ತು. ಆದರೆ ಆತ ಮಾಡಿದ್ದು ಅದೊಂದು ಲೀಲೆ ಅಂತ ಅನ್ಸ್ಕೋತು. ಹಾಗಾಗಿ ಆತನನ್ನು ರಣಛೋಡ್ಜಿ ಅಂತ ಜನ ಹೊಗಳಿಕ್ಕೆ ಪ್ರಾರಂಭ ಮಾಡಿದರು. ಆ ಹೆಸರಿನಿಂದ ಒಂದು ದೇವಾಲಯನೇ ಕಟ್ಟಿದ್ರು. ಅದರಂತೆ ಇವರು ಕೂಡ ಆತ ಮದುವೆ ಆಗಿದ್ದು, ಸೀತೆಯನ್ನು, ರುಕ್ಮಿಣಿಯನ್ನು ಮದುವೆ ಆಗಿದ್ದು ಮಾತ್ರ ಕಲ್ಯಾಣ ಅಲ್ಲ. ಅವಳನ್ನು ಒಂದು ವೇಳೆ ಬಿಟ್ಟು ಕೊಟ್ಟರೆ, ಅವಳನ್ನು ಕಳ್ಕೊಂಡ್ರೆ, ರಾವಣನು ಮತ್ತಾರೋ ಆಕೆಯನ್ನು ಅಪಹಾರ ಮಾಡಿದರೆ, ಈತ ಜನಾಪವಾದದ ಭಯದಿಂದ ಅವಳನ್ನು ಪರಿತ್ಯಾಗ ಮಾಡಿದರೆ ಅದು ಕಲ್ಯಾಣವೇ. ಭಗವಂತನ ಎಲ್ಲ ಕ್ರಿಯೆಗಳೇನಿವೆ ಅವೆಲ್ಲ ಪರಸ್ಪರ ಅತ್ಯಂತ ಅಭಿನ್ನ.
ನಾವು ಮಾಡುವಂಥ ಕ್ರಿಯೆಗಳು, ನಾವು ಮಾಡುವಂಥ ಒಳ್ಳೆಯ ಕ್ರಿಯೆಗಳು, ನಾವು ಮಾಡುವಂಥ ಕೆಟ್ಟ ಕೆಲಸಗಳು, ಇವೆಲ್ಲ ನಮಗಿಂತ ಭಿನ್ನವಾದದ್ದು. ಒಳ್ಳೆಯ ಕೆಲಸಗಳನ್ನು ಸದುದ್ದೇಶದಿಂದ ಮಾಡ್ತೇವೆ ಅಂತ ನಾವು ಭಾವಿಸ್ತೇವೆ. ಕೆಟ್ಟ ಕೆಲಸಗಳನ್ನು ಮಾಡಬಾರ್ದಾಗಿತ್ತು, ಆದರೂ ಯಾವುದೋ ವ್ಯಾಮೋಹಕ್ಕೊಳಗಾಗಿ ಕೆಟ್ಟ ಕೆಲಸ ಮಾಡಿದ್ವಿ ಅಂತ ನಾವು ಭಾವಿಸ್ತೇವೆ. ಇದು ನಮ್ಮ ಇತಿಮಿತಿಗಳು. ಆದರೆ ಆತ ಯಾವುದೇ ಕೆಲಸ ಮಾಡಿದ್ರೂ ಅದ್ರ ಹಿಂದೆ ಇರುವಂಥ ಉದ್ದೇಶ ಒಂದೇ, ಲೀಲೆಯನ್ನು ತೋರಿಸೋದು. ಎಲ್ಲ ಕೆಲಸಗಳ ಹಿಂದಿನ ಉದ್ದೇಶ ಒಂದೇ. ಆದ್ದರಿಂದ ಭಗವಂತನಿಗೂ ಆತನ ಗುಣ ಕ್ರಿಯೆಗಳಿಗೂ ಅತ್ಯಂತ ಅಭೇದ ಇದ್ದಿದ್ದರಿಂದಲೇ ಮದುವೆ ಆದ ಕ್ರಿಯೆಯು, ಬಿಟ್ಟ ಕ್ರಿಯೆಯು, ಕಳ್ಕೊಂಡ ಕ್ರಿಯೆ, ಮತ್ತೆ ಪಡೆದುಕೊಂಡ ಕ್ರಿಯೆ, ಇವೆಲ್ಲದರ ಉದ್ದೇಶ ಒಂದೇ. ಹಾಗಾಗಿ ಮಂಗಳ ಅಮಂಗಳ ಅಂತ ಅನ್ನೋದು ಇಲ್ಲ. ನಿಜವಾಗಿ ಶಾಸ್ತ್ರದ ಪುರಾಣಗಳನ್ನು ತಾತ್ಪರ್ಯವನ್ನು ತಿಳಿದವರು ರಾಮನ ಈ ಕಥೆಯಲ್ಲಿ ಇದು ಮಂಗಳ, ಇದು ಅಮಂಗಳ ಅಂತ ಯಾವುದನ್ನು ತಿಳ್ಕೊಳ್ಳೋದಿಲ್ಲ. ಆ ಶಾಸ್ತ್ರದ ತಾತ್ಪರ್ಯ ಏನಿದೆ ಅದನ್ನು ಒಟ್ಟಾರೆಯಾಗಿ ನಮ್ಮಂಥ ಜನಸಾಮಾನ್ಯರಿಗೆ ತಿಳ್ಕೊಳ್ಳೋದೇ ಕಷ್ಟ. ಮಧ್ವಾಚಾರ್ಯರ ಕಾಲದಲ್ಲೇ ನಾರಾಯಣ ಪಂಡಿತರು ಅಂತಿದ್ರು. ಅವರು ಆಚಾರ್ಯರ ಜೀವನ ಚರಿತ್ರೆ ಬರೆದರು, ಸುಮಧ್ವಿಜಯ ಮೊದಲಾದವುಗಳನ್ನು. ಅವರು ಸಂಗ್ರಹ ರಾಮಾಯಣ ಅನ್ನೋದು ಹೆಸರಿನಿಂದ ಒಂದು ಗ್ರಂಥ ರಚನೆ ಮಾಡಿದರು. ಅದು ವಾಲ್ಮೀಕಿ ರಾಮಾಯಣದ ಕಥಾಭಾಗವನ್ನು ಒಳಗೊಂಡದ್ದು. ಅದರಂತೆ ಆಚಾರ್ಯರು ರಚನೆ ಮಾಡಿದ ತಾತ್ಪರ್ಯ ನಿರ್ಣಯ ಏನಿದೆ ಅದರ ಸಾರ ಭಾಗವನ್ನು ಕೂಡ ಒಳಗೊಂಡದ್ದು ಈ ಸಂಗ್ರಹ ರಾಮಾಯಣ. ಆ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತರು, ಅದರ ಕರ್ತೃಗಳು, ಅವರು ಆಚಾರ್ಯರ ಸಮಕಾಲೀನರೇ ಆದರೂ ಕೂಡ ಈ ಸೀತಾಪರಿತ್ಯಾಗದ ಕಥೆಯನ್ನೇ ಹೇಳಿಲ್ಲ. ಅವರು ರಾವಣನ ಹತ್ಯೆ ಬಳಿಕ ರಾಮನಿಗೆ ಪಟ್ಟಾಭಿಷೇಕ ಆಯಿತು, ಸೀತೆ ರಾಮರಿಬ್ಬರು ಸುಖವಾಗಿದ್ದರು. ಉಳಿದ ಕೆಲವು ಕಥೆಗಳನ್ನು ವರ್ಣನೆ ಮಾಡಿ ಅವರು ಸಂಗ್ರಹ ರಾಮಾಯಣವನ್ನು ಮುಗಿಸಿಬಿಡ್ತಾರೆ. ಸೀತಾಪರಿತ್ಯಾಗದ ಕಥೆಯನ್ನೇ ಅವರು ಹೇಳಲಿಲ್ಲ. ಇದು ಸಂಗ್ರಹ ರಾಮಾಯಣ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಸೀತಾ ಪರಿತ್ಯಾಗ ಆಯಿತು, ಸೀತೆ ಮರಳಿ ಬರಲಿಲ್ಲ. ಆನಂದ ರಾಮಾಯಣಕ್ಕನುಸಾರವಾಗಿ ಸೀತಾ ಪರಿತ್ಯಾಗ ಆಯಿತು, ಸೀತೆ ಮರಳಿ ಬಂದ್ಲು. ಮುಂದೆ ಮಕ್ಕಳು ಮೊಮ್ಮಕ್ಕಳ ಮದುವೆಯನ್ನೆಲ್ಲ ಮಾಡಿ 16,000 ವರ್ಷ ರಾಮನ ಜೊತೆ ಸುಖವಾಗಿದ್ಲು. ಇದು ಆನಂದ ರಾಮಾಯಣ. ಒಂದೊಂದು ಗ್ರಂಥ ಒಂದೊಂದು ಥರ ಹೇಳ್ತದೆ. ಪದ್ಮಪುರಾಣ ಒಂದು ರೀತಿಯಾಗಿ ಹೇಳ್ತದೆ. ನಮ್ಮ ಊಹೆಗೆ ಅದೆಲ್ಲ ಮೀರಿದ್ದು. ಅಲ್ಲೇನಿದೆ ಅಂತ ಅನ್ನೋದನ್ನು ಶ್ರವಣ ಮಾಡೋದಷ್ಟೇ ನಮ್ಮ ಶಕ್ತಿ ಸೀಮಿತ ಆಗಿದ್ದು. ಹಾಗಾಗಿ ಇದು ಮಂಗಳ, ಇದು ಅಮಂಗಳ ಅಂತನ್ನುವಂಥ ಯಾವುದೇ ಪೂರ್ವಗ್ರಹಕ್ಕೆ ಒಳಗಾಗದೆ ಎಲ್ಲವನ್ನು ಕೂಡ ಸಮಾನವಾದಂತಹ ಮನಸ್ಸಿನಿಂದ ನಾವು ಶ್ರವಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅದನ್ನು ತಿಳ್ಕೊಳ್ಬೇಕು. ಆನಂದ ರಾಮಾಯಣದ ಭಾಗಕ್ಕನುಸಾರವಾಗಿ ಜನ್ಮಕಾಂಡದ 8ನೇ ಸರ್ಗ ಈ ಹಿಂದೆ ಮುಕ್ತಾಯ ಆಗಿತ್ತು. 16,000 ವರ್ಷ ತತಸ್ಥೀತಾಯುಧೋ ರಾಮ ಪುತ್ರಾಭ್ಯಾಂ ಬಂಧುಭಿ ಸಹ ಪೂರ್ವವತ್ಸ ಸುಖಂ ರೇಮೆ ಚಿರಕಾಲಂ ರಘುದ್ವಹ. ಮಕ್ಕಳ ಜೊತೆ, ಸೀತೆಯ ಜೊತೆ, ತನ್ನೆಲ್ಲ ಅಣ್ಣ ತಮ್ಮಂದಿರ ಜೊತೆ, ಉಳಿದ ಬಂಧು ಬಾಂಧವರ ಜೊತೆ ದೀರ್ಘಕಾಲ ವಾಸ ಮಾಡಿದ ಅಂತ ಆ ಸರ್ಗ ಬಣ್ಣನೆ ಮಾಡಿತ್ತು. ಮುಂದೆ 9ನೇ ಸರ್ಗದಲ್ಲಿ ಹೀಗಿದೆ: ಲಕ್ಷ್ಮಣನ ಪತ್ನಿ ಊರ್ಮಿಳಾ, ಭರತನ ಪತ್ನಿ ಮಾಂಡವಿ, ಶತ್ರುಘ್ನನ ಪತ್ನಿ ಶ್ರುತಕೀರ್ತಿ, ಅವರು ಕೂಡ ಗರ್ಭಿಣಿಯರಾದರು. ಅವರಿಗೆ ಮಾಡಬೇಕಾದಂಥ ಸಂಸ್ಕಾರಗಳನ್ನೆಲ್ಲ ಸೀತೆ ಮುಂದಾಗಿ ನಿಂತ್ಕೊಂಡು ಮಾಡಿದಳು. ತಾಸಾಂ ಸರ್ವಾನ್ ಸಮುತ್ಸಾಹಾನ್ ಏವಂ ಕೃತ್ವಾ ರಘುತ್ತಮಃ ವಸ್ತ್ರಾಲಂಕಾರ ಭೂಷಾಭಿ ತೋಷಯಾಮಾಸ ತಾ ಸುಖಂ. ಮುಂದೆ ಊರ್ಮಿಳ ಮಗನನ್ನು ಹೆತ್ತಳು, ಅದರಂತೆ ಮಾಂಡವಿ ಮಗನನ್ನು ಹೆತ್ತಳು. ಶ್ರುತಕೀರ್ತಿ ಶತ್ರುಘ್ನನ ಪತ್ನಿ ಏನಿದ್ದು ಅವಳು ಅವಳಿ ಜವಳಿ ಮಕ್ಕಳನ್ನು ಹೆತ್ತಳು. ಊರ್ಮಿಳ ಲಕ್ಷ್ಮಣನ ಪತ್ನಿ ಮೊದಲೊಬ್ಬ ಮಗನನ್ನು ಹೆತ್ತಿದ್ದು, ಕಾಲಾಂತರದಲ್ಲಿ ಮತ್ತೊಬ್ಬ ಮಗನನ್ನು ಹೆತ್ತಳು. ಅದರಂತೆ ಮಾಂಡವಿ ಭರತನ ಪತ್ನಿ ಮೊದಲೊಬ್ಬ ಮಗನನ್ನು ಹೆತ್ತಿದ್ದು, ಸ್ವಲ್ಪ ಕಾಲದ ಬಳಿಕ ಇನ್ನೊಬ್ಬ ಮಗನನ್ನು ಹೆತ್ತಳು. ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು 4 ಜನ ಏನಿದ್ರು, ಇವರೆಲ್ಲರಿಗೆ ಇಬ್ಬಿಬ್ಬರು ಮಕ್ಕಳಂತೆ 8 ಜನ ಮಕ್ಕಳಾದರು. ಲಕ್ಷ್ಮಣಸ್ಯ ಅಂಗದ ಜ್ಯೇಷ್ಠ, ಲಕ್ಷ್ಮಣನಿಗೆ ಅಂಗದ ಅಂತ ಮಗ ಇದ್ದ, ಆತ ಜ್ಯೇಷ್ಠ. ಚಿತ್ರಕೇತು ಅಂತ ಮಗ ಇದ್ದ, ಆತ ಕನಿಷ್ಠ. ಮಾಂಡವಿ ಭರತನ ಪತ್ನಿ, ಆಕೆಗೆ ಪುಷ್ಕರ ಹಿರಿಯ ಮಗ, ತಕ್ಷ ಅಂತ ಕಿರಿಯ ಮಗ. ಶ್ರುತಕೀರ್ತಿಗೆ ಸುಬಾಹು ಅಂತ ಹಿರಿಯ ಮಗ, ಯೂಪಕೇತು ಅಂತ ಕಿರಿಯ ಮಗ. ಅವಳಿ ಜವಳ ಮಕ್ಕಳಾದರೂ ಕೂಡ ಅದರಲ್ಲೇ ಆತ ಮೊದಲನೆಯವನು ಹಿರಿಯ, ಕೊನೆಯವನು ಯೂಪಕೇತು ಕಿರಿಯ. ಸರ್ವೇಷಾಂ ಜನ್ಮಕಾಲೇಷು ಸುರಾಹ ಸರ್ವೇ ಮುದಾನ್ವಿತಾಃ ವಾದಯಾಮಾಸುಃ ವಾದ್ಯಾನಿ ವವರ್ಷುಃ ಪುಷ್ಪವೃಷ್ಟಿಭಿಃ.
ಈ ಪ್ರತಿಯೊಬ್ಬ ಕುಮಾರನ ಜನ್ಮ ಆದಾಗಲೂ ಕೂಡ ಅದನ್ನು ದೇವತೆಗಳು ಸಂತೋಷ ಪಟ್ಟು ಆಚರಣೆ ಮಾಡಿದರು. ನಗರವನ್ನೆಲ್ಲ ಪುಷ್ಪವೃಷ್ಟಿಯಿಂದ ತುಂಬಿಸಿದರು. ರಾಮ ನಾನಾ ಥರದ ದಾನಗಳನ್ನು ಕೊಟ್ಟು ಅದನ್ನೆಲ್ಲ ಆ ಸಂಭ್ರಮವನ್ನು ಆಚರಣೆ ಮಾಡಿದ. ಆ ಮಕ್ಕಳು ನಾನಾ ಥರದ ಆಭರಣಗಳನ್ನು ಧಾರಣೆ ಮಾಡಿಕೊಂಡು ಕ್ರಮವಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದರು. ತೊಟ್ಟಿಲಿನಿಂದ ಅಂಬೆಗಾಲಿನಿಂದ ಮುಂದೆ ನಡೆಯುವಲ್ಲಿವರೆಗಿಂದ ಅವರ ಬೆಳವಣಿಗೆ ಮುಂದುವರಿಯಿತು. ಮುಂದೆ ಆ ಬಾಲಕರು ವಸ್ತ್ರಾಲಂಕಾರ ಭೂಷಿತರಾಗಿ ಸಭಾ ಸ್ಥಾನಕ್ಕೆ ಬಂದು ರಾಮನಿಗೆ ನಮಸ್ಕಾರ ಮಾಡಿದರು. ಸಿಂಹಾಸನದ ಎದುರಿಗೆ ಕೂತ್ಕೊಂಡ್ರು. ಮುಂದೆ ರಾಮ ಒಮ್ಮೆ ವಸಿಷ್ಠ ಸಭೆಯಲ್ಲಿ ಕೂತಾಗ ಆತನಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಅವನಿಗೆ ಹೀಗೆ ಹೇಳಿದ. ಏನು ಹೇಳಿದ ಅಂದರೆ, ಈ ಬಾಲಕರ ಚಿಹ್ನೆಗಳನ್ನು ಗಮನಿಸು. ನನ್ನ ಮಕ್ಕಳು, ತಮ್ಮನ ಮಕ್ಕಳು, ಇವರಲ್ಲಿ ಚಿಹ್ನೆಗಳೇನಿವೆ, ಹಸ್ತ ಸಾಮುದ್ರಿಕ ಚಿಹ್ನೆಗಳು, ಶರೀರದಲ್ಲಿರುವಂಥ ಲಕ್ಷಣಗಳು, ಇದನ್ನೆಲ್ಲ ಗಮನಿಸಿ ಅವರಿಗೆ ಭವಿಷ್ಯತ್ತಿನಲ್ಲಿ ಏನು ಸಿಗೋದಿದೆ, ಅವರ ಪ್ರಭಾವ ಎಂಥದ್ದು, ಅವರ ಮಹತ್ವ ಎಂಥದ್ದು, ಅದನ್ನು ವರ್ಣನೆ ಮಾಡುವಂತ ರಾಮ ಕೇಳಿಕೊಂಡ. ವಸಿಷ್ಠ ತಾನೊಬ್ಬನೇ ಅಲ್ಲದೆ ಉಳಿದ ಲಕ್ಷಣಶಾಸ್ತ್ರಜ್ಞರಾದಂಥ ಪಂಡಿತರು, ಜ್ಯೋತಿಷ್ಕರು ಇವರನ್ನೆಲ್ಲ ಕರೆದುಕೊಂಡು ಆ ಮಕ್ಕಳ ಲಕ್ಷಣಗಳನ್ನು ಗಮನಿಸಿದ. ಅದರಲ್ಲಿ ಮೊದಲು ಕುಶ, ಆ ಕುಶನನ್ನು ಕರೆದು ಹೀಗೆ ಅದನ್ನ ನೋಡಿದ್ನಂತೆ. ನೋಡಿ ಹೀಗೆ ಹೇಳಿದ, ಪಂಚಸೂಕ್ಷ್ಮ ಪಂಚದೀರ್ಘ ಸಪ್ತರಕ್ತ ಷಡುನ್ನತಃ ದ್ವಿಪೃಥುಲ ಲಘು ಗಂಭೀರ ದ್ವಾತ್ರಿಂಶಲ್ಲಕ್ಷಣ ಸ್ವಯಂ ಪಂಚದೀರ್ಘಾನಿ ಶಸ್ತಾನಿ ಯಥಾ ದೀರ್ಘಾಯುಷೋತ್ರ ಚ ಭುಜೌ ನೇತ್ರೇ ಅನೂರ್ಜಾನು ನಾಸಾಚ ತನಯಸ್ಯತೆ. ಶರೀರದ ಲಕ್ಷಣಗಳೇನಿವೆ ಅವು ಒಟ್ಟು 32 ಲಕ್ಷಣಗಳು. ಈ ಆನಂದ ರಾಮಾಯಣ ಹೇಳುವಂತೆ ಮಧ್ವಾಚಾರ್ಯರು ಉಪನಿಷತ್ತಿನ ಭಾಷೆಗಳಲ್ಲಿ ಕೂಡ 32 ಲಕ್ಷಣಗಳನ್ನು ಉದಾಹರಿಸ್ತಾರೆ. ಅದರಂತೆ ಈತ ದ್ವಾತ್ರಿಂಶ ಲಕ್ಷಣ ಸ್ವಯಂ, ಈ ಕುಶ ಏನಿದೆ 32 ಲಕ್ಷಣಗಳನ್ನು ಪಡೆದುಕೊಂಡಿದ್ದ ಅಂತ ಅದರ ವರ್ಣನೆ ಇದೆ. ಪಂಚ ಸೂಕ್ಷ್ಮ, ಶರೀರದಲ್ಲಿರುವಂತಹ 5 ಅಂಗಗಳು ಸೂಕ್ಷ್ಮವಾಗಿರ್ಬೇಕು. ಪಂಚ ದೀರ್ಘ, ಇನ್ನು 5 ಅಂಗಗಳು ದೀರ್ಘವಾಗಿರ್ಬೇಕು. ಸಪ್ತ ರಕ್ತ, 7 ಅಂಗಗಳು ಕೆಂಪಾಗಿರ್ಬೇಕು. ಅಂಗಗಳು ಅಂದರೆ ಬರೇ ಅಂಗಾಂಗಗಳು ಮಾತ್ರ ಅಲ್ಲ, ಕಣ್ಣಿನ ತುದಿ, ನಾಲಿಗೆ, ತುಟಿ, ಆಮೇಲೆ ಕೇಶ, ಇವನು ಕೂಡ ಒಟ್ಟಾರೆ ಶರೀರಕ್ಕೆ ಸಂಬಂಧಪಟ್ಟಂಥ ಭಾಗಗಳೇನಿವೆ ಅವೆಲ್ಲದರ ವರ್ಣನೆ ಇದೆ. ಸಪ್ತ ರಕ್ತ ಷಡ್ ಉನ್ನತ, 6 ಎತ್ತರವಾಗಿರಬೇಕು. ತ್ರಿಪೃಥು, 3 ಬಲಿಷ್ಠವಾಗಿರಬೇಕು. ಹೀಗೆ 32 ಲಕ್ಷಣಗಳನ್ನು ಪಡ್ಕೊಂಡವನು ಈ ಕುಶ ಅಂತ ಅವನನ್ನು ವರ್ಣನೆ ಮಾಡಿದ್ರು. ಪಂಚ ದೀರ್ಘ ಅಂತಿದೆ, 5 ದೀರ್ಘವಾಗಿರಬೇಕು. ಅದು 5 ಯಾವ್ಯಾವ ದೀರ್ಘ ಅಂದ್ರೆ, ಕೈ, ಮತ್ತು ಕಣ್ಣು, ಬಾಹುಗಳು, ಮೊಣಕಾಲುಗಳು ಮತ್ತು ಮೂಗು ಇವಿಷ್ಟು ಕೂಡ ದೀರ್ಘವಾಗಿರಬೇಕು. ಅದು ಸೌಂದರ್ಯದ ಲಕ್ಷಣ. ಪಂಚ ದೀರ್ಘ ಅಂತಲ್ಲಿ ವರ್ಣನೆ ಬಂತು. ಅದರಂತೆ ಮುಂದಿನ ವರ್ಣನೆ ಏನಿದೆ, ಕುತ್ತಿಗೆ, ಆಮೇಲೆ ಆತನ ಗುಪ್ತಾಂಗ, ಇವು ಮೊದಲಾದ ಅಂಗಗಳೇನಿವೆ ಇವು 3 ತ್ರಿಪೃಥು, ಇವು ಸೂಕ್ಷ್ಮವಾಗಿದ್ದಾಗಿರಬೇಕು. ಇದು ಕೂಡ ಮಹಾಪುರುಷನ ಲಕ್ಷಣ. 3 ಗಂಭೀರವಾಗಿರ್ಬೇಕಂತೆ, ಮನುಷ್ಯನ ಶಬ್ದದ ಉಚ್ಚಾರ, ಆಮೇಲೆ ಆತನ ನಾಭಿ ಮತ್ತು ಆತನ ಶಕ್ತಿ ಇವೆಲ್ಲ ಗಂಭೀರವಾಗಿರಬೇಕು. ಶಬ್ದ ಗಂಭೀರವಾಗಿರಬೇಕು ಅಂತ ಅನ್ನೋದ್ರ ಅರ್ಥ ಗೊತ್ತಿದೆ. ನಾಭಿಯು ಕೂಡ ಗಂಭೀರವಾಗಿರಬೇಕು ಅಂದ್ರೆ ಅದು ಆಳವಾಗಿರ್ಬೇಕು ಅಂತ ಅರ್ಥ. ಶಬ್ದ ಗಂಭೀರ ಆಗಿರಬೇಕು ಅಂದರೆ ಅದು ಚೀರಲು ಶಬ್ದ ಆಗಿರಬಾರ್ದು, ಕೇಳಲಿಕ್ಕೆ ತುಂಬು ಕಂಠ ಇರಬೇಕು ಅಂತ ಅಲ್ಲಿ ಗಂಭೀರ ಅನ್ನೋದಕ್ಕೆ ಅರ್ಥ. ನಾಭಿ ಗಂಭೀರವಾಗಿರಬೇಕು ಅಂದ್ರೆ ಅದು ಆಳವಾಗಿರಬೇಕು ಅಂತ ಅರ್ಥ. ಇದು ಲಕ್ಷಣಶಾಸ್ತ್ರ. ಮುಂದೆ ಚರ್ಮ, ಕೇಶ, ಆಮೇಲೆ ಅಂಗುಲಿಗಳು ಅಂದರೆ ಬೆರಳುಗಳು, ದಂತಗಳು ಮತ್ತು ಶರೀರದ ಸಂಧಿಗಳು, ಜೋಡಣೆಗಳೇನಿವೆ
ಮತ್ತು ಉಗುರುಗಳು ಇವಿಷ್ಟು ಸೂಕ್ಷ್ಮವಾಗಿರಬೇಕು. ಸೂಕ್ಷ್ಮವಾಗಿರೋದು ಅಂತಂದರೆ ಮೃದುವಾಗಿರಬೇಕು ಆ ಭಾಗ ಮಾತ್ರ. ಗಂಡಸಾದ್ರಿಂದ ಕ್ಷತ್ರಿಯರಾದ್ರಿಂದ ಉಳಿದ ಭಾಗಗಳು ಬಲಿಷ್ಠವಾಗಿದ್ದರೂ ಕೂಡ ಈ ಕೆಲವು ಭಾಗಗಳು ಸೂಕ್ಷ್ಮವಾಗಿರಬೇಕು ಅಂತ ವರ್ಣನೆ ಇದೆ. ಇಲ್ಲಿ ಸೂಕ್ಷ್ಮವಾಗಿರಬೇಕು ಅಂತಂದರೆ ಒಂದೊಂದಕ್ಕೆ ಒಂದೊಂದು ಸೂಕ್ಷ್ಮತ್ವ ಅಂದ್ರೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿಯೇ ಅರ್ಥ. ಚರ್ಮ ಸೂಕ್ಷ್ಮವಾಗಿರೋದು ಅಂತಂದರೆ ಚರ್ಮದ ಸ್ಪರ್ಶ ಸುಖಕರವಾಗಿರಬೇಕು ಅಂತ ಅರ್ಥ, ಚರ್ಮ ಒರಟಾಗಿರಬಾರ್ದು. ಕೇಶ ಸೂಕ್ಷ್ಮವಾಗಿರಬೇಕು ಅಂತಂದರೆ ಕೇಶವು ಕೂಡ ಅದರ ಸ್ಪರ್ಶ ಮೃದುವಾಗಿರಬೇಕು, ಬಹಳ ಒರಟಾಗಿ ಇರಬಾರ್ದು ಕೇಶ. ಬೆರಳುಗಳು ಸೂಕ್ಷ್ಮವಾಗಿರೋದಂದರೆ ಚೂಪಾದಂತಹ ಬೆರಳುಗಳಾಗಿರಬೇಕು, ಅದರ ವರ್ಣನೆ. ದಂತ ಬಹಳ ಅಗಲವಾದಂತಹ ದಂತಗಳಿರಬಾರ್ದು, ಸಣ್ಣ ದಾಳಿಂಬೆ ಬೀಜದಂತೆ ದಂತಗಳಿರಬೇಕು ಅಂತ ಅದರ ವರ್ಣನೆ. ಮುಂದೆ ಕೈತಲ, ಈ ಕೈತಲ, ಆಮೇಲೆ ಕಾಲತಲ, ನೇತ್ರಗಳ ತುದಿ, ಕಣ್ಣಿನ ತುದಿ, ಕಣ್ಣಿನ ಮಧ್ಯಭಾಗದಲ್ಲಿ ಬಿಳಿ ಇರಬೇಕು. ಕಣ್ಣಿನ ಗುಡ್ಡೆ ಏನಿರ್ತದಲ್ಲ ಅದು ಸುತ್ತಮುತ್ತಲ ಬಿಳಿ ಇರಬೇಕು, ಹೌದು. ಆದರೆ ಕಣ್ಣಿನ ತುದಿ ಮಾತ್ರ ಅದು ಕೆಂಪಾಗಿರಬೇಕು ಅಂತ ವರ್ಣನೆ. ಮುಂದೆ ತಾಲು, ಒಳಗಿನ ಕಿರುನಾಲಿಗೆ ಇದೆಯಲ್ಲ ಅದು ಕೆಂಪಾಗಿರಬೇಕು. ಜಿಹ್ವಾ, ನಾಲಿಗೆ, ಅದು ಕೆಂಪಾಗಿರಬೇಕು. ಅಧರೋಷ್ಟ, ಕೆಳತುಟಿ, ಅದು ಕೆಂಪಾಗಿರಬೇಕು. ಹೀಗೆ ಕೆಂಪಾಗಿರೋದು ಏನಿದೆ ಇದು ರಾಜನ ಲಕ್ಷಣ. ಎದೆ, ಹೊಟ್ಟೆ, ಆಮೇಲೆ ಈ ಕೆಲವು ಭಾಗಗಳು ಉನ್ನತವಾಗಿರಬೇಕು, ಅದು ಕೂಡ ಮಹಾರಾಜನ ಲಕ್ಷಣ. ಶ್ರೇಷ್ಠವಾದ ಭೋಗಗಳನ್ನು ಮಹತ್ವವನ್ನು ಯಾರು ಪಡ್ಕೊಂಡು ಹುಟ್ಟುತ್ತಾರೆ ಅವರ ಲಕ್ಷಣ ಅದು, ಐಶ್ವರ್ಯದ ಭೋಗಕ್ಕೆ ಸೂಚಕವಾದದ್ದು. ಮಸ್ತಕ, ತಲೆ, ಸೊಂಟ ಮತ್ತು ಎದೆ ಇವು ವಿಸ್ತಾರವಾಗಿರಬೇಕು, ಅಗಲವಾಗಿರಬೇಕು. ರಾಮನ ವರ್ಣನೆ ಬರುವಾಗ ಕೂಡ ಅಲ್ಲಿ ಹಿಂದೊಂದು ಸರಿ ಬಂದಿತ್ತು, ಬಾಲಕಾಂಡನೋ ಅಥವಾ ಅಯೋಧ್ಯಾಕಾಂಡನೋ ಇಲ್ಲಿ ವರ್ಣನೆ ಇತ್ತು. ರಾಮನ ತಲೆಯನ್ನು ಮೇಲ್ಭಾಗದಿಂದ ಒಂದು ವೇಳೆ ನೋಡಿದರೆ ಅದು ಛತ್ರಿ ಅಂತ ಇತ್ತು. ತೀರ ವಿಚಿತ್ರವಾಗಿ ದೀರ್ಘಾಕಾರವಾಗಿ ಆಯತಾಕಾರವಾಗಿ ಹೀಗೆಲ್ಲ ಇರೋದು ಯೋಗ್ಯ ಅಲ್ಲ. ವೃತ್ತಾಕಾರವಾಗಿ ಛತ್ರಿಯಂತೆ ಇತ್ತು ತಲೆ ಅಂತ ಅಲ್ಲಿ ವರ್ಣನೆ ಬಂದಿತ್ತು. ಹೀಗೆ ತಲೆ, ಸೊಂಟ, ಎದೆ ಇವು ಮೂರು ಕೂಡ ವಿಸ್ತಾರವಾಗಿರಬೇಕು. ಇದು ಇವನಿಗೆ ದೀರ್ಘಾಯುಷ್ಯಕ್ಕೆ ಕೂಡ ಸೂಚಕವಾದಂಥ ಮತ್ತೊಂದು ಲಕ್ಷಣ ಇದೆ. ಅದೇನೆಂದರೆ ಕೈಯ ಒಂದು ರೇಖೆ ತರ್ಜನಿಯ ತನಕ, ತರ್ಜನಿ ಅಂದರೆ ತೋರ್ಬೆರಳು, ಒಂದು ರೇಖೆ ಇಲ್ಲಿಂದ ಪ್ರಾರಂಭ ಆಗಿ ಹೆಬ್ಬೆರಳ ತನಕ ಹೋಗಿದ್ರೆ, ತೋರ್ಬೆರಳ ತನಕ ಹೋಗಿದ್ರೆ ಅದು ದೀರ್ಘಾಯುಷ್ಯಕ್ಕೆ ಸೂಚಕ ಅಂತ ಹೇಳ್ತಾರೆ. ಮತ್ತು ಆ ಕೈಯನ್ನು ನೋಡಿದರೆ ಅದು ತುಂಬಿಕೊಂಡಿದ್ದಿರಬೇಕು, ಮಾಂಸಲವಾಗಿರಬೇಕು. ಬಡಕಲಾದಂಥ ಕೈ ಏನಿದೆ ಅದು ಐಶ್ವರ್ಯಕ್ಕೆ ಭೋಗಕ್ಕೆ ಸೂಚಕ ಅಲ್ಲ, ಅದು ಆಮೆಯ ಬೆನ್ನಿನಂತೆ ತುಂಬಿಕೊಂಡಿರಬೇಕು, ಅದು ಐಶ್ವರ್ಯದ ಭೋಗಕ್ಕೆ ಸೂಚಕ, ರಾಜ್ಯ ಪ್ರಾಪ್ತಿಗೆ ಸೂಚಕ. ಆತನ ಕಾಲಗಳ ಗಂಟು ಏನಿರ್ತದಲ್ಲ, ಕಾಲು ಅಂದರೆ ಪಾದಕ್ಕೆ ಸಂಬಂಧಪಟ್ಟಂತೆ ಪಾದಗಳ ಗಂಟು ತುಂಬಿಕೊಂಡಿದ್ದಿರಬೇಕು. ನಿಗೂಢ ಗುಲ್ಫ ಅಂತ ಕರೀತಾರೆ ಪಾದದ ಆ ಗಂಟನ್ನು. ಆ ಗಂಟು ತುಂಬಿಕೊಂಡಿರಬೇಕು, ಮಾಂಸಲವಾಗಿರಬೇಕು, ಎಲ್ಲ ಆರೋಗ್ಯಕ್ಕೆ ಸೂಚಕ. ಅದು ಕೂಡ ರಾಜ್ಯ ಪ್ರಾಪ್ತಿಗೆ ಸೂಚಕವಾಗಿದೆ. ನಾಭಿ ಏನಿದೆ ಅದು ದಕ್ಷಿಣಾವರ್ತವಾಗಿರಬೇಕು. ಲಕ್ಷಣಶಾಸ್ತ್ರದ ಎಲ್ಲ ವಿವರಗಳನ್ನು ನಾವು ಗಮನಿಸಬೇಕು. ಅದು ಬಲಗಡೆ ತಿರುಗಿಕೊಂಡಿರಬೇಕು. ಲಕ್ಷಣಶಾಸ್ತ್ರದ ಉಳಿದ ಕೆಲವು ವಿವರಗಳಿಗನುಸಾರವಾಗಿ ಮನುಷ್ಯನ ಆತನ ತೀರಾ ವೈಯಕ್ತಿಕ ಕ್ರಿಯೆಗಳೇನಿವೆ ಆ ಕ್ರಿಯೆಗಳನ್ನು ಕೂಡ ಗಮನಿಸಿ ಆ ಕ್ರಿಯೆಗಳ ಆಧಾರದಿಂದ ಆತ ಮಹಾಪುರುಷನೋ ಅಥವಾ ತೀರಾ ಕ್ಷುದ್ರನಾದಂತಹ ಪುರುಷನೋ ಅಂತೆಲ್ಲದನ್ನು ಕೂಡ ಅವರು ಗಮನಿಸ್ತಾರೆ. ಆತನ ತೇಜಸ್ಸಿನಿಂದ ಮದ್ಯದ ಮತ್ತು ಮೀನಿನ ಒಂದು ಗಂಧ ಬರ್ತಾ ಇರಬೇಕು. ಗಂಧಶ್ಚ ಮೀನ ಮಧುನೋಹೋ ಯದಿ ವೀರ್ಯಂ ತದಾ ನೃಪಃ ಧಾರೈಕಾ ಮೂತ್ರಕೇಯಶ್ಚ ದಕ್ಷಿಣಾವರ್ತಿನಿ ನೃಪ. ಆತನ ಮೂತ್ರ ವಿಸರ್ಜನೆಯ ಕ್ರಮ ಏನಿದೆ ಅದನ್ನೆಲ್ಲವನ್ನು ಕೂಡ ಗಮನಿಸಬೇಕು, ಅದು ದಕ್ಷಿಣಾವರ್ತವಾಗಿರಬೇಕು. ಹೀಗೆ ಇವೆಲ್ಲವನ್ನು ಗಮನಿಸಿದರೆ ಆತನ ವೈಭೋಗವನ್ನು ಹೇಳ್ಬೋದು. ವಿಸ್ತೀರ್ಣವು ಮಾಂಸಲವು ಸ್ನಿಗ್ಧವು ಭುಜಾವಸ್ಯ ಸುಖೋಚಿತವು. ಭುಜಗಳು ಸುಖೋಚಿತವಾದದ್ದು, ರಾಜಭೋಗಕ್ಕೆ ಯೋಗ್ಯವಾದದ್ದು ಅಂತ ತಿಳ್ಕೊಳ್ಬೇಕಾದ್ರೆ ಅದನ್ನು ಗಮನಿಸಬೇಕು ಭುಜಗಳನ್ನು.
ವಿಶಾಲವಾಗಿರಬೇಕು ಮತ್ತು ಮಾಂಸಲವಾಗಿರಬೇಕು. ಭೂರಕ್ಷಣ ಉಚಿತವು, ಭೂಮಿಯನ್ನು ಪಾಲನೆ ಮಾಡಲಿಕ್ಕಾಗಿ ಆತ ಹುಟ್ಟಿದವನು ಅಂತ ಅದನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ಬಹುದು. ಶ್ರೀವತ್ಸ ವಜ್ರ ಚಕ್ರ ಅಬ್ಜ ಮತ್ಸ್ಯ ಕೋದಂಡ ದಂಡ ಭೂಭೃತ ತಥಾಸ್ಯ ಕರಗಾ ರೇಖಾ ಯದಾಸ್ಯಾತ್ ತ್ರಿದಿವಸ್ಪತಿ. ಕೈಗಳಲ್ಲಿ ಶ್ರೀವತ್ಸದ ಚಿಹ್ನೆ ಇರಬೇಕು, ವಜ್ರದ ಚಿಹ್ನೆ ಇರಬೇಕು. ಶ್ರೀವತ್ಸ ಅಂದರೆ ವಿಷ್ಣುವಿನ ಎದೆ ಮೇಲಿರುವಂಥ ಚಿಹ್ನೆ ಅದು. ವಜ್ರ, ಚಕ್ರ, ಅಬ್ಜ ಅಂದರೆ ಕಮಲ, ಮತ್ಸ್ಯ ಅಂದರೆ ಮೀನ, ಕೋದಂಡ ಅಂದರೆ ಧನುಸ್ಸು. ಇದ್ರದ್ದೆಲ್ಲ ಅರ್ಥ ಗೊತ್ತಿದ್ದೇ ಇದೆ. 32 ದಶನಶ್ಚಾಯಂ, 32 ಹಲ್ಲುಗಳಿವೆ ಈತನಿಗೆ. ವರ ಕಂಬು ಶಿರೋಧರ, ಕ್ರೌಂಚ ದುಂದುಬಿ ಹಂಸಾಬ್ಧ ಸ್ವರ. ಸ್ವರ ಹೇಗಿರಬೇಕು, ಅದರ ಉಚ್ಚಾರ ಹೇಗಿರಬೇಕು ಅಂದರೆ ಕ್ರೌಂಚ ಪಕ್ಷಿಯ ದನಿ ಅಂತ ಇರಬೇಕು. ಕೇಳಿಲ್ಲ ನಾವು ಅದು ಹೇಗಿರ್ತದೆ ಅಂತ ಕೇಳಿಲ್ಲ. ದುಂದುಭಿ ಹಂಸ ಅಭ್ರ, ದುಂದುಭಿ ನಗಾರಿಯ ದನಿಯಂತೆ ಗಂಭೀರವಾಗಿದ್ದಾಗಿರಬೇಕು. ಹಂಸದ ದನಿಯಂತೆ ಆಕರ್ಷಕವಾಗಿರಬೇಕು. ಅಭ್ರ ಮೋಡದ ದನಿಯಂತೆ ಕೇಳಲಿಕ್ಕೆ ಗಂಭೀರವಾಗಿರಬೇಕು. ಸರ್ವೇಶ್ವರ ಅಧಿಕ ಮಧುಪಿಂಗಲ ನೇತ್ರ ಅಥೌ ನೈನಂ ಶ್ರೀ ಸ್ಥಜತಿ ಕ್ವಚಿತ್. ಕಣ್ಣು ಕೆಂಪಾಗಿ ಹೇಗಿರಬೇಕು ಅಂತಂದ್ರೆ ಮಧು, ಮದ್ಯದ ಬಣ್ಣ ಇರ್ತದಲ್ಲ, ಚಿನ್ನದ ಬಣ್ಣ, ಅದರಂತೆ ಚಿನ್ನದ ಬಣ್ಣ ಇದ್ದಿರಬೇಕು. ಹಾಗಿದ್ರೆ ನೈನಂ ಶ್ರೀ ಸ್ಥಜತಿ ಕ್ವಚಿತ್, ಎಂದೂ ಆತನಿಗೆ ಸಂಪತ್ತು ಕೈ ಕೊಡೋದು ಅಂತ ಇಲ್ಲ. ಸಂಪತ್ತಿನ ಸುಖದಲ್ಲಿ ಆತ ಓಲಾಡ್ತಾನೆ. ಪಂಚರೇಖಾ ಲಲಾಟಸ್ತು, ಹಣೆಯ ಮೇಲೆ 5 ರೇಖೆಗಳಿರಬೇಕು. ಸಿಂಹೋದರ, ಸಿಂಹದಂತೆ ಸೊಂಟ ಇದ್ದವನಾಗಿರಬೇಕು. ಊರ್ಧ್ವರೇಖಾಂಕಿತ ಪದ, ಪಾದಗಳ ಮೇಲೆ ರೇಖೆಗಳು, ನಾನಾ ಥರದ ರೇಖೆಗಳು ಕಂಡು ಬರುವಂತಹದ್ದಿರಬೇಕು. ವಿಶ್ವಸನ್ ಪದ್ಮಗಂಧವಾನ್, ಇದನ್ನು ಗಮನಿಸಿ. ಆತ ಉಸಿರನ್ನು ಹೊರಗೆ ಬಿಟ್ಟರೆ ಅದರ ಮೂಲಕ ದುರ್ಗಂಧ ಬರಬಾರ್ದು. ಸ್ವಾಭಾವಿಕವಾಗಿಯೇ ಪದ್ಮದ ಸುಗಂಧ ಬರ್ತಿರಬೇಕು. ಅಚ್ಛಿದ್ರ ಪಾಣಿ, ಇದನ್ನು ಗಮನಿಸಬೇಕು. ಈ ಕೈಗಳನ್ನು ಹೀಗೆ ತೋರಿಸಿದ್ರೆ ಎಲ್ಲೂ ಕೂಡ ಛಿದ್ರ ಇರಬಾರ್ದು, ಅದು ಕೂಡ ಸುಖಕ್ಕೆ ಸೂಚಕ. ಸುನಸಃ ಮಹಾಲಕ್ಷಣವಾನಯಂ ಏವಂ ಕುಶಂ ನಿರೀಕ್ಷಾತ ಸರ್ವಾನ್ ದೃಷ್ಟ ಕ್ರಮೇಣ ಸಹ. ಕುಶನ ಬಗ್ಗೆ ಹೀಗೆಲ್ಲ ವರ್ಣನೆ ಮಾಡಿದರು ಆ ವಸಿಷ್ಠರು. ಉಳಿದವರನ್ನು ಕೂಡ ವರ್ಣನೆ ಮಾಡಿದರು. ವರ್ಣನೆ ಮಾಡಿ ಆ ರಾಮನಿಗೆ ಅದರ ವರದಿಯನ್ನೆಲ್ಲ ಒಪ್ಪಿಸಿದ್ರು ಅವರು. ರಾಮ ಅವರ ವರದಿಯನ್ನೆಲ್ಲ ಕೇಳಿ ಬಹಳ ಸಂತೋಷಪಟ್ಟು ಅವರನ್ನು ಆತ ಅಲ್ಲಿಂದ ಕಳಿಸಿಕೊಟ್ಟ. ಈ 32 ಲಕ್ಷಣಗಳು ಅಂತ ಏನು ಬಂತಲ್ಲ, ಈ 32 ಲಕ್ಷಣಗಳ ವರ್ಣನೆಗೆ ಸಂಬಂಧಪಟ್ಟಂತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ದಶೋಪನಿಷತ್ತುಗಳಲ್ಲಿ ಒಂದು ಬೃಹದಾರಣ್ಯಕ ಉಪನಿಷತ್ತು. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಮಧ್ವಾಚಾರ್ಯ ಏನು ವರ್ಣನೆ ಮಾಡ್ತಾರೆ ಅಂತ ಅನ್ನೋದನ್ನು ಗಮನಿಸಬೇಕು. ಅಲ್ಲಿ ಕೆಲವು ವರ್ಣನೆಗಳು ಹೀಗೆ ನೋಡ್ತೀವಿ. 32 ಲಕ್ಷಣಗಳು ಅಂತ ಬಂತಲ್ಲ, ಆ 32 ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಈ ಆನಂದ ರಾಮಾಯಣಕ್ಕನುಸಾರವಾಗಿ ಮತ್ತೆ ಈ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಸ್ವಲ್ಪ ವ್ಯತ್ಯಾಸ ಇದೆ. 32 ಲಕ್ಷಣಗಳು ಎಲ್ಲರಿಗೂ ಇರುವಂಥ ಲಕ್ಷಣಗಳಲ್ಲ ಅವು. ಭಗವಂತನಿಗೆ 32 ಲಕ್ಷಣಗಳು, ಎಲ್ಲ ಲಕ್ಷಣಗಳು ಕೂಡ ಸ್ಫುಟವಾಗಿ ಕಂಡುಬರುವಂಥ ಲಕ್ಷಣಗಳು. ಅದಾದ ಬಳಿಕದ ಸ್ಥಾನ ಏನಿದೆ ಅದು ಬ್ರಹ್ಮ ಮತ್ತು ವಾಯುವಿನ ಸ್ಥಾನ. ಆ ವಾಯುವೇ ಮುಂದೆ ಬ್ರಹ್ಮ ಪದವಿಗೆ ಹೋಗುವಂಥವನು. ಅವನಲ್ಲಿ 32 ಲಕ್ಷಣಗಳನ್ನು ನಾವು ಯಾವತ್ತೂ ಕೂಡ ಕಾಣಬಹುದು. 32 ಲಕ್ಷಣಗಳು ಸ್ಪಷ್ಟವಾಗಿ ಯಾರಿಗೆ ಕಾಣ್ತವೆ ಆತ ಬ್ರಹ್ಮನ ಪದವಿಗೆ ಯೋಗ್ಯ. ಈ ಹನುಮಂತ ಮೊದಲಾದವರು. ಆ ವಾಯುವಿನಕ್ಕಿಂತ ವಿಷ್ಣುವಿನಲ್ಲಿ ಆ 32 ಲಕ್ಷಣಗಳು ಇನ್ನೂ ಹೆಚ್ಚು ಸುಂದರ ಮತ್ತು ಹೆಚ್ಚು ಸ್ಪಷ್ಟ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದೊಂದು 32 ಲಕ್ಷಣವೇ, ಅದಕ್ಕಿಂತ ಹೆಚ್ಚಿನ ಲಕ್ಷಣಗಳಿಲ್ಲ. ಆದರೆ ವಾಯುವಿನ ಹನುಮಂತನಕ್ಕಿಂತ ಹೆಚ್ಚಿನ ಸ್ಪಷ್ಟತೆ, ಹೆಚ್ಚಿನ ಸೌಂದರ್ಯ ಆ ಲಕ್ಷಣಗಳಲ್ಲಿ ವಿಷ್ಣುವಿನಲ್ಲಿ ಕಂಡು ಬರ್ತದೆ ಅಷ್ಟೇ. ನಿಯಮೇನೈವ ವಿಷ್ಣುವಸ್ತು ಪ್ರಾದುರ್ಭಾವ ವಿಶೇಷತಃ ಸಹಸ್ರಾರೇಣ ಚಕ್ರೇಣ ಚಿಹ್ನಿತ ದಕ್ಷಿಣೇ ಕರೆ. ಬಲಗೈಯಲ್ಲಿ 1000 ಅರಗಳಿಂದ ಕೂಡಿದಂಥ ಚಕ್ರದ ಚಿಹ್ನೆ ಇರ್ತದಂತೆ. ಗದಾ ಅಷ್ಟಾಶ್ರಯ, ಗದೆಯ ಚಿಹ್ನೆ ಇರ್ತದೆ. ಅದರಲ್ಲಿ 8 ಅಂಚುಗಳಿಂದ ಕೂಡಿದಂತಹ ಗದೆಯ ಚಿಹ್ನೆ. ಎಡಗೈಯಲ್ಲಿ ಶಂಖದ ಚಿಹ್ನೆ, ಆಮೇಲೆ 1000 ದಳಗಳಿಂದ ಕೂಡಿದಂತಹ ಪದ್ಮದ ಚಿಹ್ನೆ ಇರ್ತದಂತೆ. ಇವು 32 ಲಕ್ಷಣಗಳಾಯಿತು. ಆಮೇಲೆ ಬರುವಂಥವರೆಲ್ಲ ಏನಿದ್ದಾರೆ ಅವರಿಗೆ
ಕೆಲವರಿಗೆ 28, 26, 22 ಈ ಲಕ್ಷಣಗಳನ್ನೆಲ್ಲ ಕಾಣ್ತೀವಿ. ಅಷ್ಟಾವಿಂಶ ಲಕ್ಷಣ ಅಷ್ಟೇ ಗಿರೀಶ ಪದಯೋಗಿನಃ, ಗರುಡಶೇಷ ರುದ್ರಾದಿಗಳಿಗೆ 28 ಲಕ್ಷಣಗಳಿವೆ ಅಂತೆ. ಚತುರ್ವಿಂಶತಿ ಆರಭ್ಯ ಷೋಡಶಾತ್ ಆ ಸುರಾಹ ಸ್ಮೃತಾಹ, ಮುಂದೆ 24ರಿಂದ 16 ತನಕ. ಅಂದರೆ ಅದನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು, 16ರಿಂದ 24 ದೇವತೆಗಳ ವರ್ಗ ದೊಡ್ಡದಿದೆಯಲ್ಲ, ಅದರಲ್ಲಿ ಕೆಲವು ದೇವತೆಗಳಿಗೆ 16, ಕೆಲವರಿಗೆ 18, 20, 22, 24 ಹೀಗೆಲ್ಲ ಲಕ್ಷಣಗಳನ್ನು ಅವರನ್ನು ನಾವು ಕಾಣ್ತೇವೆ. ಈ ಕುಶ ಇಂದ್ರನ ಅವತಾರಭೂತನಾದ್ದರಿಂದ ಅವನಲ್ಲಿ 24 ಲಕ್ಷಣಗಳಿಗಿಂತ ಹೆಚ್ಚು ಲಕ್ಷಣಗಳು ಇದಕ್ಕೆ ಸಾಧ್ಯ ಇಲ್ಲ ಅಂತದನ್ನು ನೋಡಬೇಕು. ಹೀಗೆ 16ರಿಂದ 24 ಲಕ್ಷಣಗಳನ್ನು ದೇವತೆಗಳಲ್ಲಿ ಗಮನಿಸ್ತೀವಿ. ಕೆಲವರು ಅದರಲ್ಲೂ ಕೂಡ ಶ್ರೇಷ್ಠರಾದ ಋಷಿಗಳಿದ್ರೆ, ದೇವತೆಗಳ ಹೊರತಾಗಿಯೂ ಕೂಡ ಶ್ರೇಷ್ಠರಾದ ಋಷಿಗಳಿದ್ರೆ ಅವರಲ್ಲಿ ಕೂಡ 16ರಿಂದ 24 ಲಕ್ಷಣಗಳನ್ನು ಗಮನಿಸ್ತೇವೆ. ದೊಡ್ಡ ಕಕ್ಷಾ ತಾರತಮ್ಯನೇ ಇದೆ, 32 ಕಕ್ಷಾಗಳೇ ಇವೆ. ಹಾಗಾಗಿ ಒಬ್ಬೊಬ್ಬ ದೇವತೆಗೆ ಒಬ್ಬೊಬ್ಬ ಋಷಿಗೆ ಬೇರೆ ಬೇರೆ ಥರ ಲಕ್ಷಣಗಳಿರ್ತವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಚಕ್ರವರ್ತಿಗಳಿಗೆ ಇನ್ನೂ ಕಡಿಮೆ ಲಕ್ಷಣಗಳಿರ್ತವೆ. ಅಲ್ಲಿ ಋಷಿಗಳ ಕೆಳಗೆ ಬರುವಂಥವ್ರು ಚಕ್ರವರ್ತಿಗಳು. ಮಹಾಚಕ್ರವರ್ತಿಗಳಾದರೆ ಅವರ ವಿಷಯ ಬೇರೆ. ಸಾಮಾನ್ಯರಾದಂಥ ರಾಜರು, ನೃಪೋತ್ತಮರು ಅಂತ ಯಾರಿದ್ದಾರೆ ಅವರಿಗೆ ಇನ್ನೂ ಕಡಿಮೆಯ ಲಕ್ಷಣಗಳನ್ನು ನಾವು ನೋಡ್ತೇವೆ. ಇಲ್ಲೇನು ಲಕ್ಷಣಗಳು ಅಂತ ಬಂತಲ್ಲ, ಇವೆಲ್ಲ ಸಾತ್ವಿಕ ಲಕ್ಷಣಗಳಿವೆ. ಸೌಂದರ್ಯ ಬೇರೆ, ಸಾತ್ವಿಕ ಲಕ್ಷಣಗಳು ಬೇರೆ. ಸೌಂದರ್ಯ ಕೆಲವು ಕಡೆಯೂ ಕೂಡ ಇರ್ಬೋದು, ಅಲ್ಲಿ ಲಕ್ಷಣ ಇಲ್ಲದೆ ಹೋಗ್ಬೋದು. 32 ಲಕ್ಷಣಗಳು, ಆಮೇಲೆ 28, ಮುಂದೆ 24, 16, 8 ಇದನ್ನೆಲ್ಲ ನಾವು ವರ್ಣನೆ ಮಾಡಿದ್ವಿ, ಇದನ್ನೆಲ್ಲ ಶ್ರವಣ ಮಾಡಿದ್ವಿ. ಇದೆಲ್ಲ ಆಯಾ ದೇವತೆಗಳಲ್ಲಿ, ಋಷಿಗಳಲ್ಲಿ, ರಾಜರಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ವಿ. ಈ ಜಗತ್ತಿನಲ್ಲಿ ಬಹಳ ಸುಂದರ ಅಂತ ಅಂದ್ಕೊಂಡಂಥ ಪುರುಷರು, ಸ್ತ್ರೀಯರಲ್ಲಿ ಇನ್ನು ಎಷ್ಟಿರಬಹುದು, ನಾವೇ ಅದನ್ನು ಊಹೆ ಮಾಡಬೇಕು. ಹಾಗಾಗಿ ಇಲ್ಲಿರುವಂಥದ್ದೆಲ್ಲ ಏನಿದೆ, ಇದು ಕೇವಲ ಸೌಂದರ್ಯ ಅಷ್ಟೇ ಇದೆ. ಸೌಂದರ್ಯ ಇದ್ರೂ ಕೂಡ ಆ ಸೌಂದರ್ಯ ಯಾವುದೋ ವರದ ಬಲದಿಂದಲೋ ಮತ್ತೆ ಆನುವಂಶಿಕತೆಯ ಬಲದಿಂದಲೋ ಸೌಂದರ್ಯ ಬರಬಹುದು. ಆದರೆ ಅವರಲ್ಲಿ ಈ ಲಕ್ಷಣಗಳು ಇರ್ತವೆ ಅಂತ ಹೇಳೋದು ಕಷ್ಟ. ಇದ್ರೆ 1, 2 ಅಥವಾ ಅವು ಕೂಡ ಇಲ್ಲದೇ ಇರಬಹುದು. ಇದು ಉಳಿದ ಸಾಮಾನ್ಯ ಮನುಷ್ಯರ ಇತಿಮಿತಿ ಇದೆ. ಆಚಾರ್ಯ ತತ್ವನಿರ್ಣಯ ಅಂತ ಏನ್ಕೊಂತ ಇದೆ, ವಿಷ್ಣು ತತ್ವನಿರ್ಣಯ ಅಂತ ಗ್ರಂಥ, ಅದರಲ್ಲಿ ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕ ಉದಾಹರಣೆ ಮಾಡ್ತಾರೆ. ವೇದಗಳನ್ನು ನಾವು ಪಡ್ಕೊಂಡದ್ದೇನಿದೆ ಋಷಿಗಳ ಮೂಲಕವಾಗಿ ಪಡ್ಕೊಂಡಿದ್ದೇವೆ. ಋಷಿಗಳು ಆ ವೇದಗಳನ್ನು ಕಂಡುಕೊಂಡು ನಮಗೆ ಉಪದೇಶ ಮಾಡಿದ್ದಾರೆ, ಇದೆಲ್ಲರಿಗೂ ಗೊತ್ತಿದ್ದೆ. ಯಾವ ಋಷಿಯನ್ನು ವೇದವನ್ನು ಕಂಡುಕೊಂಡವನು ಅಂತ ನಂಬಬೇಕು, ಯಾವ ಋಷಿಯನ್ನು ನಂಬಬಾರದು ಅಂತನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ವಿವೇಚನೆ ಆ ಸತ್ಯನಿರ್ಣಯ ಗ್ರಂಥದಲ್ಲಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದಂತೆ ವಿಂಶಲ್ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತ್. ಈ ಹಿಂದೆ ಯಾರು ವೇದಗಳನ್ನು ಕಂಡುಕೊಂಡಿದ್ದಾರೆ ಆ ಎಲ್ಲ ವೇದಗಳನ್ನು ಆತ ಪಠನೆ ಮಾಡಿದವನಾಗಿರಬೇಕು, ಸಕಲ ಶಾಸ್ತ್ರದ ಸಾರವನ್ನು ಬಲ್ಲವನಾಗಿರಬೇಕು, ಮತ್ತು ಬಹಳ ಕಡಿಮೆ ಎಂದು 20 ಲಕ್ಷಣಗಳಿರಬೇಕು. ಈ ಶಾರೀರಿಕ ಲಕ್ಷಣಗಳೇನು ಬಂತಲ್ಲ, ಸಾತ್ವಿಕ ಲಕ್ಷಣಗಳು, ಈ ಸಾತ್ವಿಕ ಲಕ್ಷಣಗಳು ಬಹಳ ಕಡಿಮೆ ಅಂದರೂ 20 ಇರಬೇಕು. ಆ ಥರ ಇದ್ದರೆ ಆ ಋಷಿಯನ್ನ ನಾವು ಈತ ವೇದ ದೃಷ್ಟ, ವೇದವನ್ನು ಕಂಡುಕೊಂಡವನು ಅಂತ ನಂಬಬಹುದು. 20ಕ್ಕಿಂತ ಕಡಿಮೆ ಲಕ್ಷಣಗಳೇನಾದರೂ ಇದ್ದರೆ ಆತ ವೇದವನ್ನು ಕಂಡುಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ. ಆತನನ್ನು ವೇದ ದೃಷ್ಟ ಅಂತ ನಾವು ಗೌರವಿಸುವುದು ಕೂಡ ಉಚಿತ ಅಲ್ಲ ಅಂತ ಆ ಬ್ರಹ್ಮಾಂಡ ಪುರಾಣದ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಆ ಮಧ್ವಾಚಾರ್ಯರು ಅದನ್ನು ತತ್ವನಿರ್ಣಯ ಗ್ರಂಥದಲ್ಲಿ ಹೇಳ್ತಾರೆ. ಅದನ್ನ ಯಾಕೆ ಹೇಳಿದೆ ಅಂದರೆ, ಈ ಧ್ವನಿ ಮುದ್ರಣವನ್ನು ಗಮನಿಸುವಂಥ ವಿದ್ವಾಂಸರು ಯಾರಾದರೂ ಇದ್ದರೆ ಅವರು ಅದನ್ನು ಗಮನಿಸಬೇಕು. ಈ ಬೃಹದಾರಣ್ಯಕ ಭಾಷ್ಯದ, ಈ ಬೃಹದಾರಣ್ಯಕ ಉಪನಿಷತ್ತಿನ ಈ ಭಾಷ್ಯ ಏನು ಬಂತು, ಇದರಲ್ಲಿ ಹೇಳಿದಂತೆ ಋಷಿಗಳಿಗಿರುವಂಥದ್ದು 8ರಿಂದ 16 ಲಕ್ಷಣಗಳು ಮಾತ್ರ. ಬೃಹದಾರಣ್ಯಕ ಭಾಷ್ಯದ ಅನುಸಾರವಾಗಿ 8ರಿಂದ 16 ಲಕ್ಷಣಗಳು. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಂತೆ 20 ಲಕ್ಷಣಗಳು ಅಂತ ಬಂತು. ಅದಕ್ಕೆ ವಿರೋಧ ಬಂತಲ್ಲ, ಆ ವಿರೋಧವನ್ನು ಹೇಗೆ ಪರಿಹಾರ ಮಾಡಬೇಕು ಅಂತಂದರೆ, ಆ ತತ್ವನಿರ್ಣಯದ ಟೀಕಾ ಏನಿದೆ, ಟೀಕಾಗೆ ರಾಘವೇಂದ್ರ ಸ್ವಾಮಿಗಳು, ವ್ಯಾಸ ತತ್ವಜ್ಞರು ಮೊದಲಾದಂಥ ಟಿಪ್ಪಣಿಕಾರರು, ಮೂಲ ಆಚಾರ್ಯ ಮಧ್ವರದು ತತ್ವನಿರ್ಣಯ, ಅದಕ್ಕೆ ಜಯತೀರ್ಥರ ಟೀಕಾ, ಅದರ ಟಿಪ್ಪಣಿಗಳು ವ್ಯಾಸ ತತ್ವಜ್ಞರು, ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಬಿದಿರಹಳ್ಳಿ ಶ್ರೀನಿವಾಸ ತೀರ್ಥರು ಇತ್ಯಾದಿಗಳು. ರಾಘವೇಂದ್ರ ಸ್ವಾಮಿಗಳ ಒಂದು ಸಮಾಧಾನ ಏನಿದೆ, ಆ ಸಮಾಧಾನವನ್ನು ತಿಳ್ಕೊಂಡು ಇವತ್ತಿನ ಕಥಾಭಾಗ ಮುಕ್ತಾಯ ಮಾಡಬೇಕು. ಇಷ್ಟು ದಿವಸ ನಾವು ಕೇಳಿದ್ರು ಕೂಡ ರಾಘವೇಂದ್ರ ಸ್ವಾಮಿಗಳು ನಾನಾ ಥರ ಸೇವೆ ಮಾಡಿದ್ವಿ ಅಂತ ಅನ್ಕೊಂಡ್ರು ಕೂಡ ಯಾವ ಥರ ಸೇವೆ ಮಾಡಿದ್ವಿ, ಪ್ರದಕ್ಷಿಣೆ ಹಾಕಿದ್ವಿ, ನಮಸ್ಕಾರ ಹಾಕಿದ್ವಿ,
ಅವರಿಗೆ ನಮ್ಮ ಮಂಗಳಾರತಿ ಮಾಡಿದ್ವಿ, ನೈವೇದ್ಯ ಮಾಡಿದ್ವಿ ಅಷ್ಟೇ. ಅವ್ರು ಏನು ಹೇಳಿದ್ದಾರೆ ಅಂತ ತಿಳ್ಕೋ ಪ್ರಸಂಗ ನಮಗೆ ಬಂದಿರಲಿಲ್ಲ. ಅದು ಅಂಥ ಪ್ರಸಂಗ ಬರಬೇಕಾದ್ರೆ ಪ್ರಕರಣ ಗ್ರಂಥಗಳನ್ನು ನೋಡಬೇಕು, ಅಥವಾ ಉಪನಿಷತ್ತುಗಳಿಗೆ ಅವ್ರು ಏನು ಖಂಡಾರ್ಥ ಬರೆದಿದ್ದಾರೆ ಅದನ್ನು ನೋಡಬೇಕು, ಅಥವಾ ಮಂತ್ರಾರ್ಥ ಮಂಜರಿ ಅಂತ ಋಗ್ವೇದದ ಅರ್ಥವನ್ನು ವಿವರಣೆ ಮಾಡುವಂಥ ಗ್ರಂಥಗಳೇನು ಅದನ್ನಾದರೂ ನೋಡಬೇಕು. ಅದಿಲ್ಲದೆ ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ ಅಂತ ರಾಮನ ಚರಿತ್ರೆಯನ್ನು ಮತ್ತು ಕೃಷ್ಣನ ಚರಿತ್ರೆಯನ್ನು ಅವ್ರು ಏನು ಸಂಗ್ರಹ ಮಾಡಿದ್ದಾರೆ ಅದನ್ನಾದರೂ ನೋಡಬೇಕು. ಅದು ನೋಡುವಂಥ ಪ್ರಸಂಗ ಬಂದಿರಲಿಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಸ್ಪಷ್ಟನೆ ಕೊಡ್ತಾರೆ ಅಂತ ನಾವು ನೋಡಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಸ್ಪಷ್ಟನೆಯನ್ನು ನೋಡಬೇಕು. ಋಷಿಗಳಿಗೆ 8 ರಿಂದ 16 ಲಕ್ಷಣಗಳು. ಅದು ಹೌದು, ಋಗ್ಭಾಷ್ಯದ ಈ ಅನುಸಾರವಾಗಿ, ಋಗ್ಭಾಷ್ಯದ ಬಣ್ಣನಿಗೆ ಅನುಸಾರವಾಗಿ ಬ್ರಹ್ಮಾಂಡ ಪುರಾಣ ಹೇಳುವಂಥ 20 ಲಕ್ಷಣಗಳು. ಆ 20 ಲಕ್ಷಣಗಳ ವರ್ಣನೆಗೂ 16 ಲಕ್ಷಣಗಳ ವರ್ಣನೆಗೂ ಆ ವಿವರಣೆ ಹೇಗೆ ಅಂತಂದರೆ, ಋಷಿಗಳಲ್ಲಿ, ವೇದವನ್ನು ಕಂಡುಕೊಳ್ಳುವಂಥ ಋಷಿಗಳಲ್ಲಿ 8 ರಿಂದ 16 ಲಕ್ಷಣಗಳು ಸ್ಪಷ್ಟವಾಗಿ ಗೋಚರ ಆಗ್ತವೆ. 16 ರಿಂದ ಉಳಿದ 20 ಲಕ್ಷಣಗಳ ತನಕ 4 ಲಕ್ಷಣಗಳೇನಿವೆ ಅವು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗುವಂಥವಲ್ಲ, ಅಸ್ಪಷ್ಟವಾಗಿ ಗೋಚರ ಆಗುವಂಥವು. ಹೀಗೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಅಭಿಪ್ರಾಯ ಹೇಳ್ತಾರೆ. ಹಾಗಾಗಿ 8 ರಿಂದ 16 ಲಕ್ಷಣಗಳನ್ನು ಸ್ಪಷ್ಟವಾಗಿ ನಾವು ಅಲ್ಲಿ ಕಾಣಬಲ್ಲೆವು, ಉಳಿದ 4 ಲಕ್ಷಣಗಳನ್ನು ಅಸ್ಪಷ್ಟವಾಗಿ ಕಾಣಬಲ್ಲೆವು. ಇದು ಬ್ರಹ್ಮಾಂಡ ಪುರಾಣದ ಮತ್ತು ಬೃಹದಾರಣ್ಯಕ ಭಾಷ್ಯದ ವ್ಯತ್ಯಾಸ. ಅಥವಾ ಮತ್ತೊಂದು ಅದಕ್ಕೆ ವಿವರಣೆ ಏನಂತಂದರೆ, ತಾತ್ವಿಕ ಲಕ್ಷಣಗಳು ಏನಿವೆ ಅಲ್ಲ 32 ಲಕ್ಷಣಗಳು, ಪರಮಾತ್ಮನಿಂದ ಆರಂಭಿಸಿ ಉಳಿದೆಲ್ಲ ದೇವತೆಗಳು, ರಾಜರು, ಋಷಿಗಳ ತನಕ 32 ಲಕ್ಷಣಗಳೇನಿವೆ, ಇದರ ವರ್ಣನೆ ಪ್ರತ್ಯೇಕ. ವೇದಗಳನ್ನು ಕಂಡುಕೊಳ್ಳಬೇಕಾದಂಥವರು, ವೇದವನ್ನು ಅಧ್ಯಯನ ಮಾಡಬೇಕಾದಂಥ ಋಷಿಗಳೇನಿದ್ದಾರೆ ಆ ಋಷಿಗಳಿಗೆ ಸಂಬಂಧಪಟ್ಟಂಥ ಲಕ್ಷಣಗಳೇ ಪ್ರತ್ಯೇಕ. ಇವೆರಡರದ್ದು ಒಂದು ಪ್ರತ್ಯೇಕ ಲಕ್ಷಣಗಳ ಪಟ್ಟಿಯೇ ಇದೆ. ಹಾಗಾಗಿ ಬ್ರಹ್ಮಾಂಡ ಪುರಾಣ ಹೇಳಿದ ಲಕ್ಷಣಗಳ ಪಟ್ಟಿ ಏನಿದೆ, 20 ಲಕ್ಷಣಗಳ ಪಟ್ಟಿ, ಆ ಲಕ್ಷಣದ ಪಟ್ಟಿಗೂ ಈ 32 ಲಕ್ಷಣದ ಪಟ್ಟಿಗೂ ಸಂಬಂಧವಿಲ್ಲ. ಬೃಹದಾರಣ್ಯಕ ಭಾಷ್ಯದ ವರ್ಣನೆ, ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಬಂದಂಥ 32 ಲಕ್ಷಣಗಳ ವರ್ಣನೆ, ಇವೆಲ್ಲ ದೇವತೆಗಳ ತಾತ್ವಿಕ ಲಕ್ಷಣಗಳ ವರ್ಣನೆ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದಂಥ 20 ಲಕ್ಷಣಗಳ ವರ್ಣನೆ ಏನಿದೆ ಅದು ಕೇವಲ ಋಷಿಗಳಿಗೆ ಸಂಬಂಧಪಟ್ಟಂತೆ, ಎರಡಕ್ಕೂ ಮಿಶ್ರಣ ಇಲ್ಲ ಅಂತ. ಹೀಗೆ 2 ಥರದ ಸಮಾಧಾನಗಳನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ ವಿವರಣೆ ಮಾಡ್ತಾರೆ. ಅದರ ಬೆಳಕಿನಲ್ಲಿ ಆನಂದ ರಾಮಾಯಣ, ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ, ಇವೆಲ್ಲದರ ವರ್ಣನೆ ಏನಿದೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.